ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ರೋಗ ಹಾಗೂ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ತೆಂಗು ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ತೆಂಗಿನ ಸಾಗುವಳಿಯನ್ನು ಮಾಡಲಾಗುತ್ತೆ. ಆದರೆ ಇತ್ತೀಚೆಗೆ ಈ ತೆಂಗಿನಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ದಾವೆ. ಬಹಳ ಮುಖ್ಯವಾಗಿ ತೆಂಗಿನಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸದೇ ಇರತಕ್ಕಂಥದ್ದು ಹಾಗೂ ಕೀಟ ಮತ್ತು ರೋಗದ ಬಾಧೆಯನ್ನು ಸಮಗ್ರ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರೋ ಕಾರಣದಿಂದಾಗಿ ಇವತ್ತು ತೆಂಗಿನಲ್ಲಿ ಒಂದು ಇಳುವರಿ ಅನ್ನುವಂಥದ್ದು ಏನಿದೆಯೋ ಅದು ಗಣನೀಯವಾಗಿ ಕಡಿಮೆ ಆಗಿದೆ. ಆದರೆ ಅದು ಹಾಗೆ ಆಗಬಾರ್ದು. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಗಮನಿಸಿರ್ತೇವೆ, ಸಾಮಾನ್ಯವಾಗಿ ಈ ತೆಂಗಿನ ತೋಟಗಳೇನಿರುತ್ತೋ ಅಲ್ಲಿ ಮಿಶ್ರ ಬೆಳೆ ಅಂಥೇಳಿ ಏನನ್ನು ಕೂಡ ಬೆಳೆದುಕೊಳ್ಳೋದಿಲ್ಲ. ಹಾಗಾಗಿ ತೆಂಗಿನಲ್ಲೇ ಹೆಚ್ಚು ಇಳುವರಿಯನ್ನು ಪಡೆದುಕೊಂಡು ಆ ಮೂಲಕ ಆರ್ಥಿಕವಾಗಿ ಸಬಲರಾಗುವತ್ತ ನಮ್ಮ ಕೃಷಿಕರು ಗಮನವನ್ನು ಹರಿಸಬೇಕು. ಇಲ್ಲ ಅಂತ ಹೇಳಿದರೆ ಕೃಷಿಕರಿಗೆ ಆರ್ಥಿಕವಾಗಿ ಹೆಚ್ಚು ನಷ್ಟ ಸಂಭವಿಸುತ್ತೆ. ಈ ನಿಟ್ಟಿನಲ್ಲಿ ಈ ತೆಂಗಿನ ಬೆಳೆಯನ್ನು ಬಾಧಿಸ್ತಾ ಇರತಕ್ಕಂತಹ ಅನೇಕ ರೋಗ ಹಾಗೂ ಕೀಟಗಳೇನಿದ್ದಾವೋ ಇವುಗಳನ್ನು ಪರೋಪಜೀವಿಗಳನ್ನು ಬಳಕೆಯನ್ನು ಮಾಡಿ ಹೇಗೆ ನಿಯಂತ್ರಣವನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಪರೋಪಜೀವಿ ಅಂತ ಅಂದರೆ ಏನು, ಇದರ ಬಳಕೆಯನ್ನು ಹೇಗೆ ಮಾಡುವಂಥದ್ದು, ಇದು ಎಲ್ಲಿ ದೊರೆಯುತ್ತೆ, ಇದು ಹೇಗೆ ನಮ್ಮ ಕೃಷಿಕರ ತೆಂಗಿನ ತೋಟಗಳಿಗೆ ನೆರವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ BR ಶಿವಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ತೆಂಗಿನ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಗಮನಾರ್ಹವಾಗಿ ಬೆಳೆಯಲಾಗುತ್ತೆ. ಈ ತೆಂಗಿನ ಬೆಳೆಯನ್ನು ಎಲ್ಲೆಲ್ಲಿ ಮಾಡಲಾಗುತ್ತೆ, ಇಡೀ ಪ್ರಪಂಚದಾದ್ಯಂತ ಇದರ ಒಂದು ಟ್ರೆಂಡ್ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಮೊದಲನೇದಾಗಿ ತೆಂಗು ಒಂದು ಪ್ರಮುಖ ತಾಳೆ ಜಾತಿಯ ಬೆಳೆ ಆಗಿರುತ್ತೆ. ಇದು ಜಗತ್ತಿನಾದ್ಯಂತ ಪ್ರಮುಖವಾಗಿ ಫಿಲಿಪೈನ್ಸ್, ಇಂಡೋನೇಷ್ಯಾ, ಇಂಡಿಯಾ, ಜಾವಾ, ಜಮೈಕಾ, ಫಿಜಿ ಇಲ್ಲಿ ಬೆಳೀತಾ ಇರ್ತಾರೆ. ಅದೇ ರೀತಿ ನಾವು ನಮ್ಮ ದೇಶದ ಸ್ಥಿತಿಗತಿ ನೋಡೋದಾದರೆ ನಮ್ಮಲ್ಲಿ ಪ್ರಮುಖವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಗುಜರಾತ್, ಗೋವಾ, ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರಲ್ಲಿ ಬೆಳೀತಾ ಇರ್ತಾರೆ. ನಾವು ನಮ್ಮ ರಾಜ್ಯದ ಸ್ಟೇಟಸ್ನ ನೋಡೋದಾದರೆ ಕರ್ನಾಟಕ 2ನೇ ಅತಿ ದೊಡ್ಡ ರಾಜ್ಯ ಆಗಿರುತ್ತೆ ಏರಿಯಾ ವೈಸು. ನಮ್ಮಲ್ಲಿ ಏನು ನಾವು ತೆಂಗಿನ ಬೆಳೀತಾ ಇರೋ ಭೂ ವಿಸ್ತೀರ್ಣ ತೊಗೊಂಡ್ರೆ ನಾವು 2ನೇ ರಾಜ್ಯ ಆಗಿರ್ತೀವಿ. ಉತ್ಪಾದಕತೆಯಲ್ಲಿ ನಾವು 3ನೇ ಸ್ಥಾನದಲ್ಲಿರ್ತೀವಿ. ಅದೇ ಥರ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಚಿತ್ರದುರ್ಗ ಮತ್ತು ಕೆಲವೊಂದು ಭಾಗಗಳಲ್ಲಿ ಚಿಕ್ಕಮಗಳೂರಲ್ಲಿ ಬೆಳೀತಿರ್ತೀವಿ. ನಮಗೆ ಮೇಜರಾಗಿ ಇದು ಒಂದು ಬಹುಮುಖ್ಯ ವಾಣಿಜ್ಯ ಬೆಳೆ ಆಗಿರುತ್ತೆ. ನಮ್ಮ ಏನು ತೆಂಗು ಬೆಳೆಯುವಂಥ ಪ್ರಮುಖವಾಗಿ ಒಂದು 7-8 ಜಿಲ್ಲೆಗಳಲ್ಲಿ ಇದು ರೈತರ ಒಂದು ಬಹುಮುಖ ಆರ್ಥಿಕ ಬೆಳೆ ಆಗಿರುತ್ತೆ. ಜೀವನ ಇದ್ರ ಮೇಲೆ ಅವಲಂಬಿಸಿರುತ್ತೆ. ನಾವು ತೆಂಗಿನ ಮೇಲೆ ತುಂಬ ಅವಲಂಬಿತವಾಗಿರ್ತೀವಿ. ಅದೇ ಥರ ನಾವು ನಮ್ಮ ಹಾಸನ ಜಿಲ್ಲೆ ತೊಗೊಂಡ್ರೆ ಹಾಸನ ಜಿಲ್ಲೆಯಲ್ಲಿ ನಾವು 1,18,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ನೋಡ್ಬೋದು. ಇದರಲ್ಲಿ ಪ್ರಮುಖವಾಗಿ ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣದಲ್ಲಿ ಅತಿ ಹೆಚ್ಚು ನಾವು ತೆಂಗಿನ ಬೆಳಿತೀವಿ. ಅರಸೀಕೆರೆಯಲ್ಲಿ 6,400 ಹೆಕ್ಟೇರಲ್ಲಿ ಬೆಳಿತೀವಿ. ಅದೇ ಥರ ಚನ್ನರಾಯಪಟ್ಟಣದಲ್ಲಿ 48,183 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ತೆಂಗಿನ ಮುಖ್ಯವಾಗಿ ಬೆಳಿತೀವಿ. ಇತ್ತೀಚಿನ ದಿನಗಳಲ್ಲಿ ತೆಂಗಿಗೆ ಒಂದು ಸ್ವಲ್ಪ ಇಳುವರಿ ಕುಂಠಿತವಾಗ್ತಾ ಇದೆ. ಅದಕ್ಕೆ ತುಂಬ ಬೇರೆ ಬೇರೆ ಕಾರಣಗಳಿದೆ. ಮುಖ್ಯವಾಗಿ ಹವಾಮಾನ ಬದಲಾವಣೆ ಒಂದು, ಅದೇ ರೀತಿ ತಾವು ಹೇಳ್ದಂಗೆ ಒಂದು ಕೀಟ ಮತ್ತು ರೋಗಗಳ ಹಾವಳಿ, ಇನ್ನು 3ನೇದು ಒಂದು ಸ್ವಲ್ಪ ಉತ್ತಮ ಬೇಸಾಯ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ದಲ್ಲೇ ಇರೋವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಯಾಕೆ ತೆಂಗಿನಲ್ಲಿ ಸಾಕಷ್ಟು ಇಳುವರಿ ಕುಂಠಿತ ಕಾಣಿಸ್ತಾ ಇದ್ದೀವಿ ಅಂತಂದರೆ ಏನು ಹವಾಮಾನ ಸ್ಥಿತಿಗತಿ ಬದಲಾವಣೆ ಆಗ್ತದೆ. ದೀರ್ಘಾವಧಿ ಬೇಸಿಗೆ ಬರ್ತಾ ಇರೋವಂಥದ್ದು, ಮಳೆ ಕಮ್ಮಿ ಆಗ್ತಾ ಇರೋವಂಥದ್ದು, ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇರೋದು. ನಾವು ಬಿಸಿಲು ನಮಗೆ ಒಂದು 36 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೆಚ್ಚಾದರೆ ಪರಾಗಸ್ಪರ್ಶ ಆಗೋದಿಲ್ಲ. ಈ ಪರಾಗಸ್ಪರ್ಶ ಕರೆಕ್ಟಾಗಿ ಆಗದೆ ಹೋಗೋದಾಗ ಏನಾಗುತ್ತೆ, ಈ ಹರಳು ಕಚ್ಚೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಗಗಳಲ್ಲಿ. ಹರಳು ಸಣ್ಣದಿದ್ದಾಗಲೇ ಉದುರೋಗ್ಬಿಡುತ್ತೆ.
ಪರಾಗಸ್ಪರ್ಶ ಕರೆಕ್ಟಾಗಿ ಆಗದಲ್ಲೇ ಇರೋದ್ರಿಂದ ಅದು ಒಂದು ಪ್ರಮುಖವಾದ ಕಾರಣ ಆಗಿದೆ. ಬಟ್ ಅದು ನಾವು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಇರೋದು ನಮ್ಮ ಕೈ ಮೀರೋ ಅಂತ ಒಂದು ಸಂಗತಿ. ಅದೇ ರೀತಿ ನಾವು ಎರಡನೇದು ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಕೀಟ ಮತ್ತು ರೋಗದ ಹಾವಳಿ ತುಂಬ ಇತ್ತೀಚಿನ ದಿನಗಳಲ್ಲಿ ಅದು ಬೇಸಿಗೆ ಕಾಲದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾಯಿದೆ. ತೆಂಗಿಗೆ ಒಂದು 107 ರೀತಿಯ ಕೀಟಗಳು ಹಾವಳಿ ಮಾಡುತ್ತೆ. ಅದರಲ್ಲಿ ಪ್ರಮುಖವಾದ್ದು ನಮಗೆ 4. ಒಂದು ರೈನೋಸರಸ್ ಬೀಟಲ್ಲು, ಇನ್ನೊಂದು ಕೆಂಪು ಮೂತಿ ಹುಳು, ಅದೇ ಥರ ಕಪ್ಪು ತಲೆ ಹುಳು, ಹಾಗೆಯೇ ಬಿಳಿ ನೊಣಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ನೋಡ್ತಾ ಇದ್ದೀವಿ. ಅದೇ ಥರ ರೋಗಗಳಲ್ಲಿ ಕಾಂಡ ಸೊರಗೋದು ಅಥವಾ ಸ್ಟೆಮ್ ಬ್ಲೀಡಿಂಗ್ ಅಂತೀವಿ ಇಂಗ್ಲೀಷಲ್ಲಿ, ಅದೇ ಥರ ಗ್ಯಾನೋಡರ್ಮಾ ರೋಗ, ಇವು ಪ್ರಮುಖವಾದ ರೋಗ ಆಗಿರ್ತವೆ ನಮ್ಮ ಭಾಗದಲ್ಲಿ, ಅದು ನಮ್ಮ ಡ್ರೈಲ್ಯಾಂಡಲ್ಲಿ. ಇನ್ನು ಮಂಗಳೂರು ಭಾಗಗಳಲ್ಲಿ ಬಡ್ರಾಟು ಮತ್ತು ಕೊಳೆ ರೋಗ ಇರ್ತದೆ. ಅದು ನಮ್ಮ ಬಯಲು ಪ್ರದೇಶದಲ್ಲಿ ಅಷ್ಟು ಕಾಣಿಸ್ಕೊಳೋದಿಲ್ಲ. ಎಲ್ಲಿ ಬಿಸಿಲಿನ ಒಂದು ಹೆಚ್ಚಿದೆ, ನಮ್ಮ ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಭಾಗಗಳೆಲ್ಲ ಅಷ್ಟು ಕಾಣಿಸ್ಕೊಳೋದಿಲ್ಲ. ಬಟ್ ನಮ್ಮಲ್ಲಿ ಬೇಸಿಗೆ ಹೆಚ್ಚಾದಂಗೆ ಮರ ಸೋರೋ ಅಂಥದ್ದು ಮತ್ತು ಗ್ಯಾನೋಡರ್ಮಾ ರೋಗಗಳು ಅವು ಕೂಡ ಒಂದು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ. ಅದೇ ನಾವು ನಮ್ಮ ಕೀಟಗಳ ಬಗ್ಗೆ ಹೇಳೋದಾದರೆ ಬೇಸಿಗೆ ಹೆಚ್ಚಾದಂಗೆ ನಾವು ನಮ್ಮ ತುಮಕೂರು ಭಾಗ, ಹಾಸನ, ಮಂಡ್ಯ, ಮೈಸೂರು, ನಮ್ಮ ಚಿಕ್ಕಮಗಳೂರಲ್ಲಿ ಕಡೂರು ಭಾಗಗಳಲ್ಲಿ ನಾವು ಸಾಕಷ್ಟು ಕಪ್ಪು ತಲೆ ಹುಳ ಬಾಧೆಯನ್ನು ನೋಡ್ತಾ ಇದ್ದೀವಿ. ಇದು ಒಂದು ಪ್ರಮುಖವಾಗಿ ಕೀಟ ಆಗಿದೆ. ಅದರ ಥರ ಅದೇ ರೀತಿ ಇನ್ನೊಂದು ಬಿಳಿ ನೊಣ ಬರ್ತಾ ಇದೆ. ಬಟ್ ಬಿಳಿ ನೊಣದ ಏನು ಅಂದರೆ ಒಳ್ಳೆ ಮಳೆ ಆದಾಗ ಅದು ಗರಿಯ ಕೆಳಭಾಗದಲ್ಲಿರುತ್ತೆ, ಜೋರು ಮಳೆ ಆದಾಗ ಅದು ತೊಳೆದೋಗ್ತಾ ಇದೆ. ಅದ್ರ ಸಮಸ್ಯೆ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ತೋಟಗಳಲ್ಲಿ ಬಿಳಿ ನೊಣ ಕೂಡ ಎಲ್ಲ ಕಡೆನೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಟ್ ನಮಗೆ ಒಂದು ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ವ್ಯಾಪಿಸಿರೋ ಅಂಥ ಒಂದು ಕೀಟ ಅಂದರೆ ಕಪ್ಪು ತಲೆ ಹುಳು. ಇದು ಬಿಸಿಲು ಹೆಚ್ಚಾದಂತೆ ಅದು ಏನು ಬರಗಾಲಕ್ಕೆ ಈಡಾಗಿರೋಂಥ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಬರಗಾಲ ಪೀಡಿತ ಪ್ರದೇಶದಲ್ಲಿ ಪ್ರಮುಖವಾಗಿ ನಮ್ಮ ಅರಸೀಕೆರೆ ಇರ್ಬೋದು, ಕಡೂರು ಇರ್ಬೋದು, ಟಿಪ್ಟೂರು ಇರ್ಬೋದು, ಚಿತ್ರದುರ್ಗ ಭಾಗಗಳಲ್ಲಿ ಇದನ್ನ ನಾವು ಹೆಚ್ಚಾಗಿ ನೋಡ್ಬೋದು. ಅದರಲ್ಲಿ ಬೇಸಿಗೆಯಲ್ಲಿ ಒಂದು ಫೆಬ್ರವರಿಯಿಂದ ಒಂದು ಜೂನ್ ಜುಲೈವರೆಗೂ ಮಳೆ ಸ್ಟಾರ್ಟ್ ಆಗೋವರೆಗೂ ಇದು ಹಾವಳಿ ಜಾಸ್ತಿ ಇರ್ತದೆ. ಇದನ್ನು ನಾವು ತೆಂಗಿನ ಮರದಲ್ಲಿ ಸಾಮಾನ್ಯವಾಗಿ ಕಪ್ಪು ತಲೆ ಹುಳು ಎಲೆ ಹಿಂಭಾಗದಲ್ಲಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಇದನ್ನ ಯಾಕೆ ನಾವು ಕಪ್ಪು ತಲೆ ಹುಳು ಅಂತ ಕರಿತೀವಿ ಅಂದರೆ ಈ ಹುಳ ನೋಡಲಿಕ್ಕೆ ತಲೆ ಕಪ್ಪಿರುತ್ತೆ, ದೇಹ ಒಂದು ಲೈಟ್ ಗ್ರೀನ್ ಕಲರ್ ಇರುತ್ತೆ, ಹಸಿರು ಬಣ್ಣ ಇರುತ್ತೆ, ತಿಳಿ ಹಸಿರು ಬಣ್ಣ ಇರುತ್ತೆ. ಇದು ಫಾಸ್ಟಾಗಿ ಓಡಾಡ್ತಿರುತ್ತೆ, ಹಿಂದೆ ಮುಂದೆ ತುಂಬ ಜೋರಾಗಿ ಓಡಾಡುತ್ತೆ. ಇದು ಎಲೆಯ ಹಿಂಭಾಗದಲ್ಲಿ ಒಂದು ಗೂಡನ್ನ ಕಟ್ಕೊಳುತ್ತೆ. ಆ ಎಲೆಯ ಪತ್ರ ಹರಿತು ಏನು ಕ್ಲೋರೋಫಿಲ್ ಕಂಟೆಂಟ್ ಇರುತ್ತೆ ಹಸಿರು ಭಾಗ, ಅದನ್ನ ತಿಂದುಬಿಟ್ಟು ಅದರಲ್ಲಿ ಏನು ನಾರು ಬರುತ್ತೆ, ಆ ನಾರಿನ ಅಂಶದಲ್ಲಿ ಒಂದು ಗೂಡು ಕಟ್ಕೊಳುತ್ತೆ. ಆ ಗೂಡಿನೊಳಗೆ ಇದು ಜೀವನನ ನಡೆಸ್ತಾ ಇರುತ್ತೆ. ಅಡಲ್ಟ್ ಸ್ಟೇಜಲ್ಲಿರೋಂಥ ಒಂದು ಹೆಣ್ಣು ಹುಳು ಏನು ಸಂಸಾರ ಮಾಡಿರೋ ಅಂಥದ್ದೊಂದು ಇರುತ್ತೆ, ಮೇಟೆಡ್ ಇರುತ್ತೆ. ಅದು ಒಂದು ಸತಿ ಒಂದು 150ರಿಂದ ಒಂದು 350 ಮೊಟ್ಟೆ ಇಡುತ್ತೆ. ಆ ಥರದ್ದು ಒಂದು ಸತಿ 10ರಿಂದ 12 ಸರ್ಕಲ್ಗಳು ಸುಳ್ಳಿ ಆಕಾರದಲ್ಲಿ ಮೊಟ್ಟೆಗಳನ್ನ ಇಡ್ತೋಗುತ್ತೆ. ಅವೇನಾಗುತ್ತೆ, ಒಂದು 12 ದಿನದಲ್ಲಿ ಹ್ಯಾಚ್ ಆಗಿ ಮತ್ತೆ ಮರಿ ಆಗ್ತದೆ. ಪ್ರಮುಖವಾಗಿ ನಾವು ಕಪ್ಪು ತಲೆ ಹುಳು ಬಗ್ಗೆ ಹೇಳಬೇಕು ಅಂದರೆ ಈ ಕಪ್ಪು ತಲೆ ಹುಳದಲ್ಲಿ 4 ಸ್ಟೇಜ್ ಇರುತ್ತೆ. ಅದು ಜೀವನ ಚಕ್ರ 4 ಸ್ಟೇಜಲ್ಲಿ ಇರುತ್ತೆ. ಮೊದಲನೇ ಸ್ಟೇಜು ಮೊಟ್ಟೆ ಇರುತ್ತೆ, 2ನೇ ಸ್ಟೇಜು ಮರಿ ಹುಳು ಇರುತ್ತೆ, 3ನೇ ಸ್ಟೇಜು ಪ್ಯೂಪ ಇರುತ್ತೆ, 4ನೇ ಸ್ಟೇಜು ಅಡಲ್ಟ್ ಏನು ಚಿಟ್ಟೆ ಇರುತ್ತೆ, ಆ ಚಿಟ್ಟೆ ಇರುತ್ತೆ. ನಮಗೆ ಕಪ್ಪು ತಲೆ ಹುಳು ಬಾಧೆ ಎಲ್ಲಿ ನಮಗೆ ತೆಂಗಿನ ಮರದಲ್ಲಿ ನೋಡ್ಬೋದು ಯಾವ ಸ್ಟೇಜಲ್ಲಿ ಅಂದರೆ ಪ್ರಮುಖವಾಗಿ ಮರಿ ಹುಳು ಹಂತದಲ್ಲಿ ಏನಿರುತ್ತೆ, ಆ ಮರುಹುಳಿ ಹಂತದಲ್ಲಿ ಹೆಚ್ಚಿರುತ್ತೆ. ಈ ಮರಿ ಹುಳು ಒಂದು 20 ಮಿಲಿಮೀಟ್ರ್ ಅಷ್ಟು ಉದ್ದ ಇರುತ್ತೆ, 20 ಮಿಲಿಮೀಟ್ರ್ ಅಷ್ಟು ಉದ್ದ ಇರುತ್ತೆ, ಕಪ್ಪು ತಲೆ ಇರುತ್ತೆ ಮತ್ತು ಹಸಿರು ಕಲರ್ ಭಾಗ ಇರುತ್ತೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗಿಬಿಟ್ಟು ನಮ್ಮ ತೆಂಗಿನ ತೋಟದಲ್ಲಿ ಎಲೆಯ ಹಿಂಭಾಗದಲ್ಲಿ ಎಲ್ಲ ಗರಿಗಳನ್ನ ಸ್ಕ್ರೇಪ್ ಮಾಡ್ಕೊಂಡು ತಿಂತಾ ಹೋಗುತ್ತೆ. ಇದು ನಮ್ಗೆ ಏನಾಗುತ್ತೆ, ದೂರದಿಂದ ನಾವು ಬೇಸಿಗೆಯಲ್ಲಿ ನೋಡಿದ್ರೆ ಏನಾಗುತ್ತೆ, ತುಂಬ ಇನ್ಫೆಕ್ಟ್ ಆಗಿರೋ ಅಂಥ ಪ್ಲಾಂಟೇಶನ್ಸಲ್ಲಿ ಎಲೆ ಎಲ್ಲ ಒಂಥರ ಒಣಗಿ ಸುಟ್ಟಿದೆ ಏನಂಗೆ ಕಾಣಿಸುತ್ತೆ. ಅದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಬೆಂಕಿ ರೋಗ ಅಂತ ಕರೀತಾರೆ. ಆಡು ಭಾಷೆಯಲ್ಲಿ ಬೆಂಕಿ ರೋಗ ರೋಗ ಅಲ್ಲ, ಅದೊಂದು ಕೀಟದ ಬಾಧೆ. ಕೀಟದ ಬಾಧೆ ತೀವ್ರ ಆದಾಗ ಅದನ್ನೇನಂತಾರೆ ಅಂದರೆ ಇದು ರೋಗ ಅಂತ ಒಂದು ಕರೀತಾರೆ. ಬಟ್ ಅದು ರೋಗ ಅಲ್ಲ. ನಾವು ಸಾಕಷ್ಟು ಈಗ ರೈತ ತೋಟಗಳಿಗೆ ಹೋದಾಗೆಲ್ಲ ನಾವು ಪ್ಯಾರಾಸೈಟ್ಸ್ನ ರಿಲೀಸ್ ಮಾಡ್ತಿದ್ದಾಗ ಹೇಳ್ತಿದ್ದೀವಿ ರೋಗ ಅಂತ ಕರಿಬೇಡಿ, ಇದನ್ನ ಕಪ್ಪು ತಲೆ ಹುಳು ಬಾಧೆ ಅಂತ. ಬಟ್ ಆಡು ಭಾಷೆಯಲ್ಲಿ ಏನು ಕರೆದ್ರೂ ಅದರ ಅವಳಿ ಏನಿರುತ್ತೆ ಸೇಮೇ ಇರುತ್ತೆ. ಇದಿಷ್ಟು ಈ ಕಪ್ಪು ತಲೆಯ ಹುಳುವಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಅದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಈ ತೆಂಗಿನಲ್ಲಿ ಸರಿಯಾಗಿ ಬೇಸಾಯದ ಕ್ರಮಗಳನ್ನು ಅನುಸರಿಸದೇ ಇರೋದ್ರಿಂದಲೂ ಕೂಡ ಈ ಇಳುವರಿ ಕುಂಠಿತ ಅನ್ನುವಂಥದ್ದು ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತದೆ ಅಂತೇಳಿ. ಸುಧಾರಿತ ಬೇಸಾಯ ಕ್ರಮಗಳನ್ನು ಯಾವ್ಯಾವುದನ್ನು ಅಳವಡಿಕೆ ಮಾಡ್ಕೊಳ್ಳೋಂಥದ್ದು ಸೂಕ್ತ ಅಂತೀರಿ? ನಾವು ತೆಂಗಿನಲ್ಲಿ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನಾವು ಫಸ್ಟ್ ಅಳವಡಿಸ್ಕೋಬೇಕಾಗಿರೋದು ಉತ್ತಮ ಬೇಸಾಯ ಪದ್ಧತಿಗಳಲ್ಲಿ ಮೊದಲನೇದಾಗಿ ನಾವು ಪ್ರತಿ ವರ್ಷ ಒಂದು ಮರಕ್ಕೆ ಒಂದು 5 kg ಅಷ್ಟು ಬೇವಿನ ಎಣ್ಣೆನ ಕೊಡಬೇಕು. ಮತ್ತು ಸಾಮಾನ್ಯವಾಗಿ ಒಂದು ಕೃಷಿಕರಲ್ಲಿ ಏನು ಅಂದರೆ ತೆಂಗು ಬೆಳೆಗಾರರಲ್ಲಿ ನಾವು ಸೀಮೆ ಗೊಬ್ಬರಗಳನ್ನ ಆದಷ್ಟು ಕೊಡಲ್ಲ ಅಂತ. ಸೀಮೆ ಗೊಬ್ಬರ ನಾವು ಫುಲ್ ಕೊಡಿ ಅಂತ ಹೇಳಲ್ಲ, ಬಟ್ ಗಿಡಕ್ಕೆ ಬೇಕಾಗಂಥ ಪ್ರಮಾಣದಲ್ಲಿ, ಅದರಲ್ಲೂ
ಪೊಟ್ಯಾಶ್ ಕೊಡಲಿಲ್ಲ ಅಂದರೆ ಮರಕ್ಕೆ ಒಂದು ಸ್ಟ್ರೆಂತ್ ಬರೋದಿಲ್ಲ, ರೋಗಾಣುಗಳ ವಿರುದ್ಧ ಹೋರಾಡೋ ಶಕ್ತಿ ಬರೋದಿಲ್ಲ. ಪೊಟ್ಯಾಶ್ ಒಂದು ಸ್ಟ್ಯಾಮಿನಾನ ಕೊಡುತ್ತೆ ಮರಕ್ಕೆ, ಪೊಟ್ಯಾಶ್ ಬೇಕು. ಅದೇ ಥರ ವರ್ಷಕ್ಕೆ ಒಂದು 2 kg ಹಿಂಗಾರಿನಲ್ಲಿ 1 kg, ಮುಂಗಾರಿನಲ್ಲಿ 1 kg ಕೊಡೋ ಅಂಥದ್ದು ಮುಖಾಂತರ. ಅದ್ರ ಜೊತೆಗೆ ಒಂದು ಅರ್ಧ kg ಅಷ್ಟು ನಾವು ಯೂರಿಯಾ, 1 kg ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟರೆ ತುಂಬ ಒಳ್ಳೆಯದು. ಬಟ್ ಏನೇ ಕೊಡದೋ ಆದರೂ ಕೂಡ ನಾವು ಒಂದು ಮರಕ್ಕೆ 1 kg ಹಿಂಗಾರಿನಲ್ಲಿ ಮತ್ತು ಮುಂಗಾರಿನಲ್ಲಿ ಪೊಟ್ಯಾಶ್ ಕೊಡೋದು ತುಂಬ ಉತ್ತಮ. ಅದ್ರ ಜೊತೆಗೆ ಒಂದು 100 ಗ್ರಾಮ್ ಅಷ್ಟು ಮೈಕ್ರೋನ್ಯೂಟ್ರೆಂಟ್ ಏನು ಸೂಕ್ಷ್ಮ ಪೋಷಕಾಂಶಗಳಿರುತ್ತೆ ಅದನ್ನ ಕೊಟ್ಟರೆ ತುಂಬ ಉಪಯೋಗ. ಅದ್ರ ಜೊತೆಗೆ ನಾವೇನು ಮಾಡಬೇಕು, ತೆಂಗಿನ ತೋಟಗಳಲ್ಲಿ ತೆಂಗಿನ ಮರದ ಸುತ್ತ ಪಾತಿ ಮಾಡಿಕೊಂಡು ಏನು ತೆಂಗಿನ ತೋಟದಲ್ಲಿ ಸಿಗೋ ಅಂಥ ಏನು ವೇಸ್ಟ್ ಇರುತ್ತೆ, ಎಡೆಮಟ್ಟೆ, ಸೋಗೆಗಳು ಮತ್ತು ಕಾಯ್ದ ಮೊಟ್ಟೆಗಳೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಸಣ್ಣದಾಗಿ ಕತ್ತರಿಸಿ ಮರದ ಸುತ್ತ ಹೊಚ್ಚೋ ಅಂಥದ್ದು. ಆಮೇಲೆ ಮರದ ಸುತ್ತ ಒಂದು 2 ಮೀಟ್ರ್ ದೂರದಲ್ಲಿ ಉಳುಮೆ ಮಾಡೋ ಅಂಥದ್ದು. ನಾವು ಸಾಮಾನ್ಯವಾಗಿ ನೋಡಿದಾಗ ತೋಟಗಳಿಗೆ ಹೋದಾಗ ತುಂಬ ಹತ್ರದಲ್ಲಿ ಉಳುಮೆ ಮಾಡಿರ್ತಾರೆ, ಬೇರಿಗೆ ತುಂಬ ಡ್ಯಾಮೇಜ್ ಮಾಡಿರ್ತಾರೆ. ನಮ್ಮ ಫ್ಲವರ್ ಶೋಲು ಕೂಡ ನಾವೊಂದು ಕಾನ್ಸೆಪ್ಟ್ ಮಾಡಿದ್ವಿ, ಅದ್ರಲ್ಲಿ ಹಾಕಿದ್ವಿ. ಉಳುಮೆ ಮಾಡೋದು ಮಿತಿಯಾಗಿ ಮಾಡಬೇಕು, ಮತ್ತು ತೆಂಗಿನ ಮರದಿಂದ ಒಂದು 2 ಮೀಟ್ರ್ ಅಂತರದಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಕೆರೆಗೋಡನ್ನ ಆದಷ್ಟು ಕಮ್ಮಿ ಬಳಸಬೇಕು. ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಕೆರೆಯಲ್ಲೆಲ್ಲ ಕೆರೆ ಮಣ್ಣನ್ನು ಒಂದು 2 ಅಡಿ 3 ಅಡಿ ಹೊಡ್ಕೊಂಡ್ಬಿಟ್ಟಿರ್ತಾರೆ. ಮಣ್ಣು ಸಿಕ್ಕಿದೆ, ಈ ಸತಿ ಕೆರೆ ನೀರು ಫುಲ್ ಖಾಲಿ ಆಗಿದೆ ಅಂತ. ಅದರ ಅವಶ್ಯಕತೆ ಇಲ್ಲ. ಅದು ಆ ಥರ ನಾವು ಮಾಡಿದಾಗ ಏನಾಗುತ್ತೆ, ಬೇರಿಗೆ ಉಸಿರು ಕಟ್ಟುತ್ತೆ ಹೊರತು ಅದರಿಂದ ಯಾವುದೇ ಅನುಕೂಲಗಳಿರೋದಿಲ್ಲ. ಆ ಥರ ಒಂದು ಮಾಡಬಾರ್ದು. ಜೊತೆಗೆ ನಾವು ಕಪ್ಪು ತಲೆ ಹುಳು ಬಗ್ಗೆ ಹೇಳೋದಾದರೆ, ಕಪ್ಪು ತಲೆ ಹುಳು ಹತೋಟಿ ಹೇಗೆ ಮಾಡ್ಬೋದು ಅಂದರೆ, ಈಗ ಬಂದಿರೋ ತೋಟಗಳಲ್ಲಿ ನಾವು 3 ವಿಧಾನದಲ್ಲಿ ಮಾಡ್ಬೋದು. ಮೊದಲನೇದಾಗಿ ಮ್ಯಾನ್ಯಲ್ ಆಗಿ ಏನು ಕೆಳ ಹಂತದ ಗರಿಗಳಿರುತ್ತೆ, ಕೆಳ ಹಂತದ ಗರಿಗಳನ್ನ ಕಟ್ ಮಾಡಿ ಸುಡೋದ್ರ ಮುಖಾಂತರ ಏನು ಈಗ ಗೋನಿಯೋಜಸ್ ಇದು ನಮ್ಮ ಕಪ್ಪು ತಲೆ ಹುಳು ಹಿಂದೆ ನಾವು ತೋಟಗಳಲ್ಲಿ ನೋಡಿದಾಗ ಒಂದು ಹಂತದಲ್ಲಿರ್ತಿತ್ತು. ಈಗ ಏನಾಗಿದೆ, ಎವಾಲ್ವ್ ಆಗಿಬಿಟ್ಟು ಅದು ಎಲ್ಲ ಹಂತದಲ್ಲೂ ಇರುತ್ತೆ. 4 ಹಂತದೂ ನೀವು ಒಂದೇ ಸತಿ ಗರಿಯಲ್ಲಿ ನೋಡ್ಬೋದು. ಒಂದು ಗರಿ ಕಟ್ ಮಾಡ್ಕೊಂಡು ನೋಡಿದ್ರೆ ಮೊಟ್ಟೆನೂ ನೋಡ್ಬೋದು, ಲಾರ್ವಾ ನೋಡ್ಬೋದು, ಪ್ಯೂಪ ನೋಡ್ಬೋದು, ಅದೇ ಥರ ಚಿಟ್ಟೆನೂ ನೋಡ್ಬೋದು ತೋಟದಲ್ಲಿ. ಈಗ ಆ ಹಂತದಲ್ಲಿದೆ. ಅದಕ್ಕೆ ನಾವೇನು ಮಾಡ್ಬೋದು, ಈ ಮ್ಯಾನ್ಯಲ್ ಆಗಿ ನಾವು ಗರಿಗಳನ್ನ ಏನು ಕೆಳ ಹಂತದ ಗರಿಗಳನ್ನ ಕಡಿದು ಈ ಸಾಯಂಕಾಲ ಟೈಮು ನಾವು ಸುಡೋದ್ರ ಮುಖಾಂತರ ಆ ಗರಿಗಳಲ್ಲಿರೋ ಅಂಥ ಇನ್ಫೆಸ್ಟೇಷನ್ನ ಕಮ್ಮಿ ಮಾಡ್ಬೋದು. ಅದೇ ಥರ ಗಾಳಿಯಲ್ಲಿರೋ ಅಂಥ ಏನು ಚಿಟ್ಟೆ ಇದೆ ಆ ಚಿಟ್ಟೆಗಳನ್ನ ಹಾವಳಿ ಕೂಡ ಕಮ್ಮಿ ಮಾಡ್ಕೋಬೋದು. ಅದೇ ಥರ ಇನ್ನೊಂದು ಉತ್ತಮ ಬೇಸಾಯ ಪದ್ಧತಿ, ಅದರಲ್ಲೇನು ಕೊಟ್ಟಿಗೆ ಗೊಬ್ಬರ ಕೊಡೋ ಅಂಥದ್ದು, ಹಾಗೆ ಸೀಮೆ ಗೊಬ್ಬರಗಳನ್ನ ಕೊಡೋ ಅಂಥದ್ದು, ಅವಶ್ಯಕವಾಗಿರೋಂಥದ್ದನ್ನ ಮೈಕ್ರೋನ್ಯೂಟ್ರೆಂಟ್ಸ್ ಕೊಡೋ ಅಂಥದ್ದು, ಆಮೇಲೆ ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿಕೊಡೋ ಅಂಥದ್ದು, ಇರಿಗೇಷನ್ನು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಇರಿಗೇಷನ್ ಕೊಡೋದು, ಒಂದು ಮೈಕ್ರೋ ಕ್ಲೈಮೇಟ್ನ ಡೆವಲಪ್ ಮಾಡೋದು. ಮೈಕ್ರೋ ಕ್ಲೈಮೇಟ್ನ ಡೆವಲಪ್ ಮಾಡೋದು ಅಂದರೆ ಅಂತರ್ ಬೆಳೆಗಳನ್ನ ಬೆಳೆಯೋಂಥದ್ದು. ನಾವು ಅಂತರ್ ಬೆಳೆಗಳನ್ನ ಸಾಕಷ್ಟು ಬೆಳೆದಾಗ ಏನಾಗುತ್ತೆ, ಅದಕ್ಕೆ ನಾವು ನೀರು ಗೊಬ್ಬರ ಕೊಡ್ತಿರ್ತೀವಿ. ಜೊತೆಗೆ ಹಸಿರು ಹೆಚ್ಚಿದ್ದಷ್ಟು ಈ ತೆಂಗಿಗೆ ಇನ್ಫೆಸ್ಟೇಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಕೀಟದ ಅವಳೆ ತೆಂಗು ಒಂದ್ರ ಮೇಲೆ ಇರಲ್ಲ, ಬೇರೆ ಎಲ್ಲಾದ್ರ ಮೇಲೆ ಇರೋದ್ರಿಂದ ತೆಂಗಿನ ಮೇಲೆ ಅವಲಂಬನೆ ಕಮ್ಮಿ ಆಗಿರುತ್ತೆ. ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟು. ಅಷ್ಟನ್ನ ಮಾಡೋದು ತುಂಬಾ ಮುಖ್ಯ. ಆಮೇಲೆ ನಾವು ಹೇಳೋದು, ಯಾವುದೋ ಒಂದು ತೋಟದೊಳಗೆ ನಿಮಗೆ ಕಪ್ಪು ತಲೆ ಹುಳುಗಳ ಬಾಧೆ ಇದೆ ಅಂತ ನಿಮಗೆ ಗೊತ್ತಾದಾಗ ಅಥವಾ ನಮ್ಮ ಅಧಿಕಾರಿಗಳು ಬಂದು ನೋಡಿ ತಿಳಿಸಿದಾಗ ನಾವೇನು ಮಾಡ್ಬೋದು ಅಂದರೆ, ಫಸ್ಟ್ ನಾವು ಪ್ಯಾರಾಸೈಟ್ಸ್ನ 4 ಹಂತದಲ್ಲಿ 1 ತಿಂಗಳಲ್ಲಿ 4 ಸ್ಟೇಜಲ್ಲಿ ಪ್ರತಿ 10 ದಿನ ಅಥವಾ 15 ದಿನ ಅಂತರದಲ್ಲಿ ನಾವು 4 ಸತಿ 1 ತಿಂಗಳಿಗೆ ಅಥವಾ 1.5 ತಿಂಗಳಿಗೆ ನಾವು ರಿಲೀಸ್ ಮಾಡ್ತಾ ಹೋಗಬೇಕು. ಒಂದು ಮರಕ್ಕೆ ಒಂದು 20 ಹುಳುಗಳಷ್ಟು ಒಂದು ಟ್ಯೂಬ್ನಲ್ಲಿ ತಂದು ಬಿಡಬೇಕು. ಇದು ತುಂಬಾ ಸಿಂಪಲ್. ನಮಗೆ ಮ್ಯಾನ್ಯಲ್ ಅಥವಾ ಕೆಮಿಕಲ್ಸ್ ಬಳಸಿ ಮಾಡೋ ಅಂಥ ಹತೋಟಿ ಕ್ರಮಗಳಿಗಿಂತ ಇದು ತುಂಬ ಸಿಂಪಲ್ ಇರುತ್ತೆ, ಚೀಪ್ ಇರುತ್ತೆ, ಫ್ರೀ ಇರುತ್ತೆ. ಇದರಲ್ಲಿ ಯಾವುದೇ ಥರದ ಮನುಷ್ಯರಿಗಾಗಲಿ, ಪ್ರಕೃತಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ ಯಾವುದೇ ಹಾನಿ ಇರೋದಿಲ್ಲ. ಹಾಗಾಗಿ ಇದು ತುಂಬ ಸೂಕ್ತವಾಗಿರುತ್ತೆ. ನಮಗೆ ಯಾವಾಗ ಲಾರ್ವಾ ಹಂತದಲ್ಲಿ ಇದೆ ಅಂತ ಆಗುತ್ತೆ, ಆ ಹಂತದಲ್ಲಿ ನಾವು 4 ಸತಿ ರಿಲೀಸ್ ಮಾಡೋ ಅಂಥದ್ದು. ಏನು ಮೈನರ್ ಆಗಿದ್ದರೆ ಪ್ರತಿ 15 ದಿನಕ್ಕೊಂದ್ಸತಿ ಅಥವಾ 10 ದಿನಕ್ಕೊಂದ್ಸತಿ ಪ್ಯಾರಾಸೈಟ್ಸ್ನ ಒಂದು ಮರಕ್ಕೆ 20 ಪ್ಯಾರಾಸೈಟ್ಸ್ ಹಂಗೆ. ಅದನ್ನೇನು ಎಲ್ಲ ಮರಕ್ಕೂ ಏನು ಹೋಗ್ಬಿಡ್ಬೇಕು ಅಂತಿಲ್ಲ. ಒಂದು ತೋಟದಲ್ಲಿ ಒಂದು 4-5 ಕಡೆ, ಒಂದು 4-5 ಕಡೆ, ಒಂದೇ ಕಡೆ ಬಿಡೋಕ್ಕಿಂತ ಒಂದು 4-5 ಕಡೆ ಒಂದು 10 ಮರಗಳ ಮಧ್ಯೆ ಒಂದೊಂದು ಸತಿ ಬಿಡ್ತಾ ಹೋದರೆ ಏನಾಗುತ್ತೆ, ಅದು ಈವನ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದ್ರ ಸಂಖ್ಯೆ ಹೆಚ್ಚಾದಂಗೆ ಅದು ಕೂಡ ಇನ್ನೂ ಹೆಚ್ಚಿನ ಒಂದು ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಮೇಲೆ ಹಾವಳಿ ಮಾಡಿ ಅವುಗಳನ್ನ ಹತೋಟಿಸ್ತವೆ. ಅದೇ ಥರ ಇನ್ಫೆಸ್ಟೇಷನ್ ಜಾಸ್ತಿ ಇದ್ದವ್ರು ಏನು ಮಾಡಬೇಕು, ಒಂದು 6 ಮಂತ್ಸು ನಾವು ಎಷ್ಟೊಂದು ಕಡೆ ನೋಡ್ಕೊಳ್ತೀವಿ, ಒಂದು ತುಂಬ ಇನ್ಫೆಸ್ಟೆಡ್ ಆಗಿರೋ ಕಡೆ ಒಂದು 6 ಮಂತ್ಸ್ ತಗೊಂಡಿದೆ. ನಾವು ರೆಗ್ಯುಲರಾಗಿ 6 ಮಂತ್ಸು ಪ್ಯಾರಾಸೈಟ್ಸ್ನ ರಿಲೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ರೆಗ್ಯುಲರಾಗಿ ರಿಲೀಸ್ ಮಾಡಿಸಿದ್ರೆ ಏನಾಗುತ್ತೆ, ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಮೊದಲು ಕೆಳ ಹಂತದ ಎಲೆಗಳಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆಯೇ ಅದು ಮೇಲೆ ಹೋಗ್ತಾ ಹೋಗುತ್ತೆ. ಆ ರೋಗ ಲಕ್ಷಣಗಳು ಹಾಗೇ ಇರುತ್ತೆ. ನಮಗೆ ಈ ಕಪ್ಪು ತಲೆ ಹುಳು ಫಸ್ಟು ಬಾಧೆ ನಮಗೆ ಕೆಳ ಹಂತದ ಗರಿಗಳಲ್ಲೇ ಕಾಣಿಸ್ಕೊಳೋದು, ಆನಂತರ ಅದು ಹೆಚ್ಚಾದಂಗೆ ಮೇಲೆ ಹೋಗ್ತಾ ಹೋಗುತ್ತೆ. ಅದೇ ರೀತಿಲಿ ನಾವು ಹತೋಟಿ ಕ್ರಮಗಳನ್ನ ಅಳವಡಿಸ್ಕೊಂಡೋಗ್ಲೂ ಅಷ್ಟೇ, ಕೆಳ ಹಂತದ ಗರಿಗಳಿಂದನೇ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ಮೇಲಂತದ ಗರಿಗಳು ಹೋಗುತ್ತೆ. ಒಂದು 6 ಮಂತ್ಸ್ ಟೈಮಲ್ಲಿ ಏನಾಗುತ್ತೆ, ನಮಗೆ ಹೆಚ್ಚು ಇನ್ಫೆಸ್ಟೇಷನ್ ಆಗಿರೋ ತೋಟದಲ್ಲಿ ಕ್ಲಿಯರ್ ಆಗೋಕ್ಕೆ ಒಂದು 6 ಮಂತ್ಸ್ ತಗೊಳುತ್ತೆ ನಾವು ಗರಿಗಳನ್ನ ನೋಡಿದಾಗ. ಬಟ್ ನಮಗೆ ಗರಿಗಳ ಕೆಳ ಹಂತದ ಗರಿಗಳೆಲ್ಲ ಬಿದ್ದು ನಮಗೆ ಫುಲ್ ಮರ ಹಸಿರಾಗಿರಂಗೆ ಕಾಣಲಿಕ್ಕೆ 1 ವರ್ಷ ಟೈಮ್ ತಗೊಳುತ್ತೆ. ಆದ್ರೆ 1 ವರ್ಷ ಏನು ಬೇಕಾಗಿಲ್ಲ ಅದು ಕ್ಯೂರ್ ಆಗೋಕ್ಕೆ, ಒಂದು 6 ಮಂತ್ಸಲ್ಲಿ ಕ್ಯೂರ್ ಆಗುತ್ತೆ. ಇನ್ಫೆಸ್ಟೇಷನ್ ತುಂಬ ಕಮ್ಮಿ ಆಗುತ್ತೆ. ಒಂದು 6 ಮಂತ್ಸ್ವರೆಗೂ ನಾವು ಕಾಯಬೇಕಾಗತ್ತೆ.
ಅದು ತುಂಬ ಒಂದು ಪ್ರಮುಖವಾದ ಅಂಶ. ಆಮೇಲೆ ನಾವು ಕಪ್ಪು ತಲೆ ಹುಳುದು ಜೀವನ ಚಕ್ರನ ನಾವು ತಿಳ್ಕೊಂಡ್ರೆ ಏನು ಅಂದರೆ, ಅದು ಮೊಟ್ಟೆ ಹಂತದಲ್ಲೂ ಇರುತ್ತೆ, ಮರಿ ಹಂತದಲ್ಲಿರುತ್ತೆ, ಮತ್ತು ಪ್ಯೂಪಾ ಸ್ಟೇಜಲ್ಲಿರುತ್ತೆ, ಮತ್ತು ಅಡಲ್ಟಲ್ಲಿರುತ್ತೆ. ನಮಗೆ ಏನು ಲಾರ್ವಾ ಸ್ಟೇಜ್ ಏನಿರುತ್ತೆ, ಆ ಲಾರ್ವಾ ಸ್ಟೇಜಲ್ಲಿ ಅದು ಜಾಸ್ತಿ ಅವಳಿ ಮಾಡ್ತಾ ಇರುತ್ತೆ. ಅದೇ ಥರ ನಾವು ಏನು ಪರೋಪಜೀವಿ ನಮ್ಮ ಗೋನಿಯೋಜಸ್ ನಾವು ನೆಪಂಟಿಡಿಸ್ ಅಂತ ರಿಲೀಸ್ ಮಾಡ್ತೀವಿ. ಆ ಹುಳುದು ಜೀವನ ಚಕ್ರ ಹೇಗಿರುತ್ತೆ ಅಂದರೆ, ಮೊಟ್ಟೆ ಅಂತ ಇರುತ್ತೆ, ಮರಿ ಹುಳು ಅಂತ ಇರುತ್ತೆ, ಮತ್ತು ಪ್ಯೂಪಲ್ ಸ್ಟೇಜ್ ಇರುತ್ತೆ, ಮತ್ತು ಅಡಲ್ಟ್ ಅದೇನು ಇನ್ಸೆಕ್ಟ್ ಸ್ಟೇಜ್ ಇರುತ್ತೆ. ಇದು ಕೂಡ ತುಂಬ ಒಂದು ಪ್ರಮುಖವಾದಂಥದ್ದು. ನಾವು ಯಾವಾಗ ನಾವು ಏನು ಒಂದು ಅಡಲ್ಟ್ ಸ್ಟೇಜಲ್ಲಿ ಏನು ಅದು ಇನ್ಸೆಕ್ಟ್ ಇರುತ್ತೆ ಅದನ್ನ ನಾವು ರಿಲೀಸ್ ಮಾಡ್ತೀವಿ. ಈ ಗೋನಿಯೋಜಸ್ ನೆಪಂಟಿಡಿಸ್ ಏನು ಮಾಡುತ್ತೆ ಅಂದರೆ, ಈ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ 2ನೇ ಹಂತದಲ್ಲಿ ಮರಿಹುಳು ಇರುತ್ತಲ್ಲ, ಆ ಹಂತದಲ್ಲಿರೋ ಅಂಥ ಮರಿಹುಳಿಗೆ ನಾವು ಹೋಗಿ ಪಂಚ್ ಮಾಡುತ್ತೆ. ಆ ಪಂಚ್ ಮಾಡಿ ಒಂದು 15ರಿಂದ 20 ಮೊಟ್ಟೆಗಳು ನೀಡುತ್ತೆ. ಆ ಮೊಟ್ಟೆಗಳಿಂದ ನಮಗೆ ಒಂದು 10ರಿಂದ 12 ಒಳ್ಳೆ ಬೇಸಿಗೆ ಕಾಲದಲ್ಲಾದರೆ ಒಂದು 15ವರೆಗೂ ಮತ್ತೆ ಹುಳುಗಳು ಹುಟ್ಟು ಬರುತ್ತೆ. ಲಾರ್ವಾ ಸ್ಟೇಜಲ್ಲಿ ಹುಳುಗಳು ಹುಟ್ಟು ಬರುತ್ತೆ, ಮರಿ ಮೊಟ್ಟೆ ಮಾಡುತ್ತೆ. ನಾವು ನೋಡಿದಾಗ ಸಾಕಷ್ಟು ಕಡೆ ನಮ್ಮ ಲ್ಯಾಬ್ಗಳೆಲ್ಲ ನೋಡಿದಾಗ ಬರುತ್ತೆ. ಅದನ್ನ ನಾವು ಹೆಚ್ಚೆಚ್ಚು ರಿಲೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಹೆಚ್ಚೆಚ್ಚು ರಿಲೀಸ್ ಮಾಡ್ತಾ ಹೋದಂಗೆ ಆದಷ್ಟು ಅದು ಹತೋಟಿಗೆ ಬರುತ್ತೆ. ಈ ಪರೋಪಜೀವಿ ಅಂತ ಅಂದ್ರೆ ಏನು ಸರ್, ಅದು ಹೆಂಗೆ ಕೆಲಸ ಮಾಡುತ್ತೆ? ಆ ಪರೋಪಜೀವಿ ಅಂದರೆ ಏನಿಲ್ಲ ಸರ್, ಅದು ಇನ್ನೊಂದು ಜೀವಿ ಮೇಲೆ ಅದರ ಜೀವನ ಚಕ್ರ ಅವಲಂಬವಾಗಿರುತ್ತೆ. ನಾವು ಗೋನಿಯೋಜಸ್ ಅಂತ ತಗೊಳ್ತೀವಿ. ಇದು ಈ ಕಪ್ಪು ತಲೆ ಹುಳುದು ಲಾರ್ವಾ ಸ್ಟೇಜ್ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಲಾರ್ವಾ ಸ್ಟೇಜ್ ಮೇಲೆ ತಾನು ಮೊಟ್ಟೆ ಇಟ್ಟು ಅದರ ಜೀವನ ಚಕ್ರನ ಆರಂಭಿಸುತ್ತೆ. ಇದು ಮೊಟ್ಟೆ ಇಟ್ಟು ಒಂದು 10ರಿಂದ 12 ದಿನದಲ್ಲಿ ಮರಿ ಹುಳು ಹಂತಕ್ಕೆ ಬರುತ್ತೆ. ಮರಿಹುಳು ಹಂತದಲ್ಲಿ ಇದೊಂದು 20 ದಿನ ಇರುತ್ತೆ. ಆ ಮರಿಹುಳು ಹಂತದಿಂದ ಇದು ಏನು ಪ್ಯೂಪಾ ವ್ಯವಸ್ಥೆಗೆ ಹೋಗ್ತದೆ. ಆ ಪ್ಯೂಪಾ ವ್ಯವಸ್ಥೆಯಲ್ಲಿ ಒಂದು 3 ದಿನ ಇರುತ್ತೆ. ಪ್ಯೂಪಾ ವ್ಯವಸ್ಥೆಯಿಂದ ಒಂದು 10 ದಿನದಲ್ಲಿ ಮತ್ತೆ ಮರಿಡ ಸ್ಟೇಜಿಗೆ ಬರುತ್ತೆ. ಇದು ಇನ್ಸೆಕ್ಟ್ ಆಗಿ ಅಡಲ್ಟ್ ಆಗಿ ಮರಿಡ ಸ್ಟೇಜಿಗೆ ಬರುತ್ತೆ. ಈ ಹಂತ ಇರುತ್ತೆ. ಇದರಲ್ಲೂ 4 ಹಂತ ಇರುತ್ತೆ. ಅದೇ ಥರ ನಮಗೆ ಬೇರೆ ಬೇರೆ ಹಂತದಲ್ಲಿ ಯೂಸ್ ಮಾಡೋಕ್ಕೆ ಕೂಡ ಪರೋಪಜೀವಿಗಳಿರುತ್ತೆ. ಬಟ್ ಅವನ್ನ ಅಷ್ಟು ನಮ್ಮ ಲ್ಯಾಬ್ಗಳಲ್ಲಿ ನಾವು ಉತ್ಪಾದನೆ ಮಾಡ್ತಾಯಿಲ್ಲ. ಇದನ್ನೆಲ್ಲ ಡೆಮೋ ಪರ್ಪಸ್ ಇಟ್ಕೊಂಡಿರ್ತಾರೆ. ಟ್ರೈಕೋಗ್ರಾಮ ಅಂತೇಳಿ ಮೊಟ್ಟೆ ಮೇಲೆ ಹಾವಳಿ ಮಾಡೋ ಅಂಥದ್ದಿದೆ. ಅದೇ ಥರ ಬ್ರ್ಯಾಕಾನ್ ಅನ್ನೋದು ಕೂಡ ಇದೆ. ಅದೇ ಥರ ಬ್ರ್ಯಾಕಿಮರಿ ಅಂತೇಳಿ ಪ್ಯೂಪಲ್ ವ್ಯವಸ್ಥೆ ಮೇಲೆ ದಾಳಿ ಮಾಡೋ ಅಂಥದ್ದು ಇದೆ. ಇವುಗಳನ್ನ ಸಾಕಷ್ಟು ನಾವು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾಯಿಲ್ಲ. ನಾವು ಈಸಿಯಾಗಿ ಪ್ರೊಡ್ಯೂಸ್ ಮಾಡೋಕ್ಕಾಗೋವಂಥ ಗೋನಿಯೋಜಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಫ್ರೀಯಾಗಿ ರೈತರಿಗೆ ಕೊಡ್ತೀವಿ. ರೈತರು ಯಾರ ತೋಟದಲ್ಲಿ ಇದರ ಸಮಸ್ಯೆ ಇದೆ ಅವರು ನಮ್ಮ ಇಲಾಖೆಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈಗ ನಾವು ಎಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ಡೆಮೋ ಮಾಡ್ತಾಯಿದ್ದೀವಿ, ಅಲ್ಲೇ ರಿಲೀಸ್ ಕೂಡ ಮಾಡ್ತಾಯಿದ್ದೀವಿ, ಮಾಸ್ ರಿಲೀಸ್ ಕೂಡ ಮಾಡ್ತಾಯಿದ್ದೀವಿ. ಯಾರಿಗೆ ಸಮಸ್ಯೆ ಇದೆ ಅವ್ರು ಬಂದು ನಮ್ಮಲ್ಲಿ ಈ ಥರ ಸಮಸ್ಯೆ ಇದೆ ಅಂದರೆ ಅಲ್ಲ ಅವ್ರ ಹಳ್ಳಿಗೆ ಹೋಗಿ ಅವ್ರ ತೋಟದಲ್ಲೇ ರಿಲೀಸ್ ಮಾಡಿ ಒಂದು ಸಣ್ಣದಾಗಿ ಒಂದು ಡೆಮೋ ಕೂಡ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಗೋನಿವೇಜಸ್ ನಮಗೆ ಬೇಕು ಅಂತ ಹೇಳಿದರೆ ಎಲ್ಲಿ ಸಿಗುತ್ತೆ? ನಮ್ಮ ಲ್ಯಾಬ್ಗಳಲ್ಲಿ ಅರಸೀಕೆರೆ ಲ್ಯಾಬ್ ಇರ್ಬೋದು, ಇಲ್ಲ ನಮ್ಮ ಒಳನರಸೀಪುರ ಲ್ಯಾಬ್ಗೆ ಈಗ ಹೋದರೆ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಈ 2 ಕಡೆ ನಮ್ಮ ಜಿಲ್ಲೆಯಲ್ಲಿ 2 ಕಡೆ ನಾವು ಮಾಡ್ತಾ ಇರ್ತೀವಿ. ಅದೇ ಥರ ನಮಗೆ ಟಿಪ್ಟೂರು, ಗುಬ್ಬಿ ಮತ್ತು ಕಡೂರು ಅಲ್ಲೂ ಕೂಡ ನಮಗೆ ಉತ್ಪಾದನೆ ಆಗ್ತಿರುತ್ತೆ, ಸಿಗ್ತದೆ. ಬಟ್ ಅವ್ರವ್ರ ಜಿಲ್ಲೆಗೆ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಅದೇ ಥರ ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ 8 ತಾಲೂಕಲ್ಲಿ ಸಕಲೇಶ್ಪುರ ಒಂದು ಕಡೆ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲೇ ಪ್ರಾಬ್ಲಮ್ ಆಗಿದ್ರು ನಾವು ನಮ್ಮ ಅರಸೀಕೆರೆ ಮತ್ತು ಒಳನರಸೀಪುರದಿಂದ ಕೊಡ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಚನ್ನಪಟ್ಟಣ ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಈಗ ಈ ಗೋನಿವೇಜಸ್ ಬೇಕು ಅಂತ ಹೇಳಿದರೆ ಯಾವತ್ತು ಯಾರು ಬಂದ್ರೂ ಕೂಡ ಸಿಗುತ್ತೋ ಅಥವಾ ಏನಾದ್ರು ಮೊದಲೇ ನೋಂದಣಿ ಮಾಡ್ಕೊಂಬರ್ಬೇಕಾ ಹೇಗೆ? ಇತ್ತೀಚಿನ ದಿನದಲ್ಲಿ ನಾವೇನೇ ಕ್ಲಸ್ಟರ್ ಮಾಡಿ ತುಂಬ ರಿಲೀಸ್ ಮಾಡ್ತಾ ಇರೋದ್ರಿಂದ, ಒಂದೇ ಕ್ಲಸ್ಟರ್ಗಳಲ್ಲಿ ನಾವು ಹೋಗಿ ಆ ಊರುಗಳಿಗೆ ರಿಲೀಸ್ ಮಾಡ್ತಾ ಇರೋದ್ರಿಂದ ಒಂದು 3 ದಿನ ಮುಂಚೆ ಹೇಳಿದ್ರೆ ಏನಾಗುತ್ತೆ, ಒಂದು 500 ಟ್ಯೂಬ್ ಇದ್ದರೆ ನಾವು ಒಂದೇ ದಿನ ತೊಗೊಂಡೋಗಿ ಒಂದು ಹಳ್ಳಿಲಿ ಸಾಮೂಹಿಕವಾಗಿ ರಿಲೀಸ್ ಮಾಡ್ತಾಯಿದ್ವಿ. ಯಾಕೆಂದರೆ ಇದು ಸಾಮೂಹಿಕವಾಗಿ ರಿಲೀಸ್ ಮಾಡೋದು ತುಂಬ ಮುಖ್ಯವಾಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಒಂದೇ ಕಡೆ ತೊಗೊಂಡೋಗಿ ರಿಲೀಸ್ ಮಾಡ್ತಾ ಇದ್ದೀವಿ. ರೈತರುಗಳು ಫಸ್ಟೇ ಇನ್ಫಾರ್ಮ್ ಮಾಡಿದ್ರೆ, 1-2 ದಿನ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ನಾವು ಅವ್ರಿಗೋಸ್ಕರ ಇಟ್ಕೊಂಡಿರ್ತೀವಿ, ಅವ್ರಿಗೆ ಬರ್ತಿದ್ದಂಗೆ ಕೊಡ್ತೀವಿ. ಉತ್ಪಾದನೆ ಅಂತೂ ಸಾಕಷ್ಟು ಆಗ್ತಾ ಇದೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಮಾಸ್ ರಿಲೀಸ್ ಮಾಡ್ತಾ ಇರೋದ್ರಿಂದ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಒಂದೊಂದು ಹಳ್ಳಿಗೆ ಅಂತ. ಬಟ್ ರೈತರು ಮಧ್ಯದಲ್ಲಿ ಬಂದರೂ ಕೂಡ ಅವ್ರಿಗೂ ನಾವು ಕೊಡ್ತೀವಿ. ಈಗ ಅದನ್ನು ತರಬೇಕು ಅಂತ ಹೇಳಿದ್ರೆ ಅರಸೀಕೆರೆವರೆಗೂ ಬರಬೇಕು ಅಥವಾ ಹೊಳೆನರಸೀಪುರದವರೆಗೂ ಹೋಗಬೇಕು. ಅಲ್ಲಿಂದ ತರುವಂತಹ ಕ್ರಮ ಹೇಗೆ ಮತ್ತು ತರಲಿಕ್ಕೆ ಏನಾದರೂ ವ್ಯವಸ್ಥೆ ಬೇಕಾ? ಅದು ಟ್ಯೂಬ್ಸಲ್ಲೇ ಬರುತ್ತೆ. ಅದನ್ನ ಟ್ಯೂಬ್ ಸಮೇತ ಕೊಡ್ತೀವಿ. ಟ್ಯೂಬ್ ಸಮೇತ ಕೊಡ್ತೀವಿ. ಅದ್ರ ಮೇಲೆ ಪೇಪರ್ನ ರ್ಯಾಪ್ ಮಾಡಿರ್ತೀವಿ. ಮತ್ತು ಈ ಪ್ಯಾರಾಸೈಟ್ಸ್ನ ಬಿಡೋ ಅಂಥದ್ದು ಹೇಗೆ ಅಂದರೆ, ನಾವು ತೋಟಕ್ಕೆ ತೊಗೊಂಡೋದಾಗ ಬೆಳಗಿನ ಜಾವ ಅಥವಾ ಸಂಜೆ ಕಾಲದಲ್ಲಿ ಏನು ಒಂದು ಬಿಸಿಲು ಕಮ್ಮಿ ಇರುತ್ತೆ, ಆ ಟೈಮ್ನಲ್ಲಿ ತೋಟಗಳಲ್ಲಿ ರಿಲೀಸ್ ಮಾಡೋದು ತುಂಬ ಉತ್ತಮ. ಯಾಕೆಂದರೆ ಇದು ಕೂಡ ಇರುವೆ ಇದ್ದಂಗೆ ಇರುತ್ತೆ. ನಾವು ಬಿಸಿಲಲ್ಲಿರೋ ಅಂಥ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಸ್ವಲ್ಪ ಫಿರೋಷಿಯಸ್ ಇರುತ್ತೆ, ಕಚ್ಚೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಬೆಳಗಿನ ಜಾವ ಅಥವಾ ತಂಪಾದ ವಾತಾವರಣದಲ್ಲಿ ರಿಲೀಸ್ ಮಾಡೋದು ತುಂಬ ಮುಖ್ಯ. ಈಗ ಇದು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಅಲ್ಲ? ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ. ಈಗ ಒಬ್ಬ ಕೃಷಿಕರಿಗೆ ಎಷ್ಟು ಟ್ಯೂಬ್ಗಳು? ಅವರು ತೋಟಕ್ಕೆ ಈಗ 1 ಎಕರೆ ಇದ್ದರೆ ಅವ್ರಿಗೆ ಒಂದು 4ರಿಂದ 5 ಟ್ಯೂಬ್ ಸಾಕಾಗ್ತದೆ. ಹಾಗೆ ಕೊಡ್ತೀವಿ. ಅವ್ರದ್ದು ಒಂದು 5 ಎಕರೆ ಇದೆ, ಒಂದು 25 ಟ್ಯೂಬ್ ಬೇಕಾಗ್ತದೆ. ಆ ಲೆಕ್ಕದಲ್ಲಿ ನಾವು ಕೊಡ್ತೀವಿ. ಈ ಗೋನಿವೇಜಸ್ನ ತಂದು ಏನೋ ನಮ್ಮ ತೋಟದಲ್ಲಿ ಬಿಡ್ತೀವಲ್ಲ, ಅದು ನಮ್ಮ ಬೇರೆ ಬೆಳೆಗಳನ್ನೇನಾದರೂ ಹಾಳು ಮಾಡೋ ಅಂತ? ಇಲ್ಲ, ಮೊದಲನೇದಾಗಿ ನಾನು ನಿಮಗೆ ತಿಳಿಸಿದೆ ಸರ್, ಈ ಗೋನಿವೇಜಸ್ಸಲ್ಲಿ ಯಾವುದೇ ಥರದ ಆ ಥರ ಸಮಸ್ಯೆ ಬರಲ್ಲ.
ಇದು ಪರಿಸರ ಸ್ನೇಹಿ ಆಗಿರುತ್ತೆ. ಜೊತೆಗೆ ಇದು ಕಾರ್ಸರ ಮತ್ತು ನಮ್ಮ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇರುತ್ತೆ, ಅದರ ಮೇಲೆ ಮಾತ್ರ ಜೀವನ ಅವಲಂಬಿತವಾಗಿರುತ್ತೆ. ಇದು ಯಾವುದೇ ಥರ ಬೇರೆ ಕೀಟಗಳ ಮೇಲೂ ದಾಳಿ ಮಾಡೋ ಅಂಥದ್ದಿಲ್ಲ. ಅದೇ ಥರ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನಾವು ಕೆಮಿಕಲ್ ಬಳಸ್ದಾಗಲೇ ಆಗಲಿ ಅಥವಾ ಮ್ಯಾನ್ಯಲ್ ಆಗಿ ನಾವು ಮಾಡಿದಾಗ ಏನಾಗುತ್ತೆ, ನಾವು ಮ್ಯಾನ್ಯಲ್ ಆಗಿ ಮಾಡಿದಾಗ ನಾವು ಲೇಬರ್ ಮೇಲೆ ಅವಲಂಬಿತವಾಗಬೇಕಾಗುತ್ತೆ. ಮ್ಯಾನ್ಯಲ್ ಆಗಿ ಅಂದರೆ ಎಲ್ಲ ಗರಿಗಳು ಕಟ್ಸ್ಬೇಕಾಗತ್ತೆ. ನಾವು ಕೆಮಿಕಲ್ಸ್ನ ಬಳಸಿದಾಗ ಕೊರೋಜನ್ ಅಂತ ಬರುತ್ತೆ, 0.5 ml 1 ml ಯೂಸ್ ಮಾಡ್ಬೋದು, ಸ್ಪ್ರೇ ಮಾಡಿಸೋ ಅಂಥದ್ದು ಅಥವಾ ರೂಟ್ ಫೀಡಿಂಗ್ ಮಾಡೋ ಅಂಥದ್ದು. ರೂಟ್ ಫೀಡಿಂಗ್ ಆದರೆ ಮಾನೋಕ್ರೋಟೋಪಸ್ ಬರುತ್ತೆ. ಬಟ್ ಏನಾಗುತ್ತೆ, ಕೆಮಿಕಲ್ಸ್ ಇವತ್ತು ಕಾಸ್ಟ್ಲಿ ಇದೆ, ತುಂಬ ಕಾಸ್ಟ್ಲಿ ಇದೆ. ಅದು ಕೂಡ ಲೆಬೋರಿಯಸ್ ಇದೆ. ನಾವು ಸ್ಪ್ರೇ ಮಾಡಿಸೋದನ್ನು ತೆಂಗಿನಲ್ಲಿ ಸ್ಪ್ರೇ ಮಾಡಿಸೋದು ಅಷ್ಟು ಸುಲಭ ಇಲ್ಲ. ಇವತ್ತು ಯಾರು ಸ್ಪ್ರೇ ಮಾಡೋರು ಎಲ್ಲೂ ಸಿಗೋದಿಲ್ಲ. ಅಡಿಕೆ ಭಾಗದಲ್ಲಾದರೂ ಒಂದು ಸ್ವಲ್ಪ ಸಿಗ್ತಾರೆ, ತೆಂಗಿನಲ್ಲಿ ಸ್ಪ್ರೇ ಮಾಡೋರು ಸಿಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೇರಿಗೆ ಕಟ್ಟೋ ಅಂಥ ಅನುಭವ ಇರೋ ಅಂಥ ಕೂಲಿಕಾರಗಳು ಸಿಗೋದಿಲ್ಲ, ಅಷ್ಟು ಈಸಿ ಇಲ್ಲ. ಇದು ತುಂಬ ಸುಲಭ. ನಾವೇನು ಪ್ಯಾರಾಸೈಟ್ಸ್ನ ಟ್ಯೂಬ್ಸಲ್ಲಿ ತೊಗೊಂಡೋಗ್ತೀವಿ, ತೋಟಗಳಲ್ಲಿ ಒಂದು 10 ಮರಗಳ ಮಧ್ಯೆ ನಿಂತ್ಕೊಳ್ತೀವಿ, ಒಂದೊಂದು ಟೆಸ್ಟ್ ಟ್ಯೂಬ್ಸ್ನ ಓಪನ್ ಮಾಡಿ ರಿಲೀಸ್ ಮಾಡ್ತೀವಿ. ಇದು ನಾವು ಟೆಸ್ಟ್ ಟ್ಯೂಬ್ಸ್ನ ರಿಲೀಸ್ ಮಾಡಿದಾಗ ಈ ಸೇಮ್ ಒಳ್ಳೆ ಇರುವೆ ಹತ್ತದಂಗೆ ಅಥವಾ ಹಾರ್ಕೊಂಡು ಹೋಗುತ್ತೆ. ಮರದ ಆ ಟ್ಯೂಬ್ನಲ್ಲಿ ಏನು ಬಿಲ್ಟೇ ಇರುತ್ತೆ ಮೇಲ್ಗಡೆ ತೆಗೆದು ಮರದ ಮೇಲೆ ಹಿಂಗೆ ಹಿಡಿದ್ರೆ ಅದು ಹತ್ಕೊಂಡು ಹೋಗುತ್ತೆ, ಇರುವೆ ನಡೆದಂಗೆ ನಡ್ಕೊಂಡು ಹೋಗುತ್ತೆ ಅಥವಾ ಅದು ಹಾರ್ಕೊಂಡು ಹೋಗುತ್ತೆ. ಅದು ಆನಂತರ ಅದ್ರ ಕೆಲಸವನ್ನು ಏನು ಮಾಡಬೇಕು, ಅತ್ಯಂತ ಪರಿಸರ ಸ್ನೇಹಿಯಾಗಿರುತ್ತೆ. ಯಾವುದೇ ಥರ ಪರಿಸರಕ್ಕೆ ಹಾನಿ ಆಗದಲ್ಲೇ ಇರೋ ಅಂಥದ್ದು ಇರುತ್ತೆ. ತಾವು ಆರಂಭದಲ್ಲಿ ಹೇಳಿದ್ರಿ ತೆಂಗಿನ ಬಾಧಿಸ್ತಕ್ಕಂಥ ಸುಮಾರು 107 ಥರದ ಕೀಟಗಳಿದಾವೆ ಅಂತೇಳಿ ಹೇಳಿದ್ರಿ. ಅದರಲ್ಲಿ ಗೋನಿಬೇಜಸ್ ಅನ್ನುವಂಥದ್ದು ಕಪ್ಪು ತಲೆ ಹುಳು ಏನಿರುತ್ತೋ ಇದನ್ನು ನಿಯಂತ್ರಣ, ಇದು ಅತಿ ಪ್ರಮುಖವಾಗಿರುತ್ತೆ. ಈಗ ನಾವೇನು ನಮ್ಮ ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ಚಿತ್ರದುರ್ಗ, ಇಲ್ಲಿ ಎಲ್ಲಿ ಈ ಒಂದು ಡ್ರೈ ಸ್ಪೆಲ್ ಹೆಚ್ಚಿದೆ, ಬರಗಾಲ ಪೀಡಿತ ಪ್ರದೇಶ ಅನ್ಸ್ಕೊಂಡಿದೆ, ಇಲ್ಲಿ ತುಂಬ ಹೆಚ್ಚು ಇದರ ನಾವು ನೋಡ್ಬೋದು. ಅದರಲ್ಲೂ ಬೇಸಿಗೆಯಲ್ಲಿ ಮತ್ತು ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ನೀವು ನಮ್ಮ ಅರಸೀಕೆರೆ ಭಾಗದಲ್ಲಿ ಕೆಲವೊಂದು ಸತಿ ಬಂದಾಗ ಇಲ್ಲ ಚನ್ನಪಟ್ಟಣ ಭಾಗದಲ್ಲಿ ಬಂದಾಗ ನೋಡಿರ್ತೀರ, ಫುಲ್ಲು ತೋಟಗಳೇ ಒಣಗ್ದಂಗೆ ಕಾಣಿಸುತ್ತೆ. ಅದು ಒಣಗೋಗಿರೋದಿಲ್ಲ, ಅದು ನಮ್ಮ ಏನು ಕಪ್ಪತಲೆ ಉಳೋದು ಬಾಧೆಗೆ ಒಳಗಾಗಿರುತ್ತೆ. ಇದೇನಂದರೆ ಎಲೆ ಹಿಂಭಾಗದಲ್ಲಿ ಕೂತ್ಕೊಂಡು ಹಸಿರು ಭಾಗನ ಸ್ಕ್ರೇಪ್ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಎಲೆ ಎಲ್ಲ ಒಣಗ್ದಂಗೆ ಕಾಣುತ್ತೆ. ಅದೊಂಥರ ದೂರದಿಂದ ನೋಡೋಕ್ಕೆ ಒಂಥರ ಬೆಂಕಿ ಬಿದ್ದಂಗೂ ಕಾಣುತ್ತೆ. ಇನ್ನು ಬೇರೆ ಥರದ ಕೀಟಗಳೇನು ಬಾಧಿಸುತ್ತೆ, ಆ ಕೀಟಗಳನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಈ ಜೈವಿಕ ಕ್ರಮ ಅಥವಾ ಪರೋಪಜೀವಿ ಕ್ರಮಗಳು ಇದ್ದಾವೆ. ಆದರೆ ಅಷ್ಟು ನಮ್ಮ ಲ್ಯಾಬ್ಗಳಲ್ಲಿ ನಾವು ಅಷ್ಟು ಮಾಡ್ತಾ ಇಲ್ಲ ಮತ್ತು ಅಷ್ಟು ಸಮಸ್ಯೆನೂ ಇಲ್ಲ, ಸಮಸ್ಯೆಗಳೂ ಅಷ್ಟಿಲ್ಲ. ನಾವು ಈಗೇನು ಬಿಳಿ ನೊಣ ಇದೆ, ಆ ಬಿಳಿ ನೊಣಕ್ಕೂ ಕೂಡ ಮಾಡ್ತಾ ಇದ್ದೀವಿ. ಅದೇ ಥರ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಏನು ರೈನೋಸರಸ್ ಬೀಟಲ್ ಮತ್ತು ಕೆಂಪು ಮೂತಿ ಹುಳು ಇದೆ, ಅವಕ್ಕೆ ನಾವು ಒಂದು ಫಿರೋಮೆನ್ ಟ್ರ್ಯಾಪ್ಸ್ ಅಂತ ಕೊಡ್ತೀವಿ, ಬಕೆಟ್ಗಳನ್ನ ಕೊಡ್ತೀವಿ. ಆ ಬಕೆಟ್ಗಳಲ್ಲಿ ಏನು ಮೋಹಕ ಬಲೆ ಅಂತಿರುತ್ತೆ, ಅದರ ಒಂದು ಸ್ಮೆಲ್ಗೆ ಬಂದು ಆ ಹುಳಗಳು ಬಿದ್ದಿರುತ್ತೆ. ಅದು ನಾವು ಅಲ್ಲೇ 1-2 ಡ್ರಾಪ್ ಯಾವುದರ ಇನ್ಸೆಕ್ಟಿಸೈಡ್ ಕೆಮಿಕಲ್ ಹಾಕಿದರೆ ಅದರೊಳಗೆ ಸತ್ತೋಗಿರುತ್ತೆ. ಅದು ಕೂಡ ಒಂದು ಸುಲಭವಾದ ಒಂದು ಮೆಥಡ್ ಆಗಿರುತ್ತೆ. ಈ ತೆಂಗಿನ ಬೆಳೆಯಲ್ಲಿ ಇರುವಂತಹ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಪ್ರಮುಖವಾಗಿ ಹೇಳೋದು, ಅದರಲ್ಲೂ ನಮ್ಮ ಡ್ರೈ ಸ್ಪೆಲ್ ಇರೋರಿಗೆ ನಮ್ಮ ಭಾಗದಲ್ಲಿ ಕಪ್ಪತಲೆ ಹುಳುನೇ ಮೇಜರ್. ನಮಗೇನು ತೆಂಗಿನಲ್ಲಿ ನೋಡ್ತಾ ಇದ್ದೀವಿ, ಮೇಜರ್ ಪೆಸ್ಟ್ ಅಂದರೆ ಮೇಜರ್ ಏನು ಒಂದು ಇನ್ಸೆಕ್ಟ್, ಒಂದು ಕೀಟದ ಹಾವಳಿ ಇದೆ ಅಂದರೆ ಅದು ಕಪ್ಪತಲೆ ಹುಳುನೇ ಆಗಿರುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ 2-3 ಲ್ಯಾಬ್ ಇರುತ್ತೆ. ನಮ್ಮ ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮೈಸೂರು, ಮಂಡ್ಯನೇ ಇರ್ಬೋದು. ಆ ಲ್ಯಾಬ್ಗಳಲ್ಲಿ ಪರೋಪಜೀವಿಗಳನ್ನ ಉಚಿತವಾಗಿ ಕೊಡ್ತಾ ಇರ್ತಾರೆ. ಈ ಉಚಿತವಾಗಿ ಕೊಡ್ತಾ ಇರೋಂಥ ಪರೋಪಜೀವಿಗಳನ್ನ ಸಾಕಷ್ಟು ಬಳಸ್ಕೊಳ್ಳಿ ಅಂತ ನಾನು ತಿಳಿಸ್ತೇನೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ನಂಬರಿಗೆ ಕಾಲ್ ಮಾಡ್ಬೋದು. ನನ್ನ ನಂಬರು 9632745241. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9632745241. ಒಳ್ಳೆಯದು. BR ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನು ಬಾಧಿಸುವಂತಹ ವಿವಿಧ ರೋಗ ಹಾಗೂ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ರೋಗ ಕೀಟ ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ BR ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ನರ್ಸರಿ ಪದ್ಧತಿಗಳ ಮಹತ್ವ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಭಾನುಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ
ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ. ಹಾಸನದ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಹಾಸನದ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಹಾಸನ ಆಕಾಶವಾಣಿ, ಆಲೂಗಡ್ಡೆ ವರ್ತಕರ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳವನ್ನು ಆಯೋಜನೆ ಮಾಡಿತ್ತು. ಇದರೊಂದಿಗೆ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಸಿರಿಧಾನ್ಯ ಹಬ್ಬ ಹಾಗೂ ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಹಾಸನದ ಚನ್ನಪಟ್ಟಣ ಕೆರೆ ಸಮೀಪವಿರುವ ಹಾಸನಾಂಬ ಉದ್ಯಾನವನದಲ್ಲಿ ಜನವರಿ 26ರಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಂದಾಯ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರು, ಹಾಸನ ಜಿಲ್ಲೆ ಆಲೂಗಡ್ಡೆ ಬೆಳೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದು, ಈ ಆಲೂಗಡ್ಡೆ ಬೆಳೆಯನ್ನು ಉಳಿಸುವ ಪ್ರಯತ್ನವಾಗಿ ಸದರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದರೊಂದಿಗೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳವನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಒಂದುಗೂಡಿ ಆಲೂಗಡ್ಡೆ ಮೇಳ ಜೊತೆಗೆ ಸಿರಿಧಾನ್ಯ ಸಾವಯವ ಹಬ್ಬವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಸೇರಿಸಿ ಮಾಡಿರೋದ್ರಿಂದ ರೈತರಿಗೆ ಹೆಚ್ಚು ಸ್ವಲ್ಪ ಒಂದು ಕಡೆ ಬಂದರೆ ಎಲ್ಲದರ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಎರಡೂ ಇಲಾಖೆಯವರು ಕೂಡಿ ಮಾಡಿರೋದು ಭಾಳ ಒಳ್ಳೆಯ ಕೆಲಸ. ಆಲೂಗಡ್ಡೆಯಲ್ಲಿ ಹಾಸನ ಹೆಚ್ಚು ಉತ್ಪಾದನೆ ಆಗ್ತಾ ಇತ್ತು. ಆದರೆ ಕಳೆದ ಒಂದು 10 ವರ್ಷಗಳಿಂದ ವರ್ಷ ಆಲೂಗಡ್ಡೆ ಬೆಳೆಯುವಂಥದ್ದು ಕಡಿಮೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆಯಿಂದ ಜೀವನ ಮಾಡಿದಂಥ ರೈತರು ಇದ್ದಾರೆ. ಸೊ ಈಗ ವಿಸ್ತೀರ್ಣ ಬೆಳೆಯೋದು ಎಲ್ಲ ಕಡಿಮೆ ಆಗಿದೆ. ಏನಾದರೂ ಮಾಡಿ ಆಲೂಗಡ್ಡೆ ಬೆಳೆಯುವಂಥದ್ದನ್ನು ಉಳಿಸ್ಕೋಬೇಕು ಹಾಸನದಲ್ಲಿ ಅನ್ನುವಂಥದ್ದು ತೋಟಗಾರಿಕಾ ಇಲಾಖೆಯವರ ಪ್ರಯತ್ನ. ಅದಕ್ಕಾಗಿ ಇವತ್ತು ಆಲೂಗಡ್ಡೆ ತಳಿಗಳು, ಆಲೂಗಡ್ಡೆ ಬಿತ್ತನೆ ಬಗ್ಗೆ, ಟಿಶ್ಯೂ ಕಲ್ಚರಿಂದ ಸಿಗ್ತಕ್ಕಂಥ ಸಸಿಗಳು ಹಾಗೂ ಆಲೂಗಡ್ಡೆಗೆ ಗೊಬ್ಬರ, ಪೋಷಕಾಂಶಗಳು, ಔಷಧಿಗಳು, ಆಲೂಗಡ್ಡೆ ಕಟಾವು ಮಾಡುವಂಥದ್ದು, ನಾಟಿ ಮಾಡೋದು, ಇದಕ್ಕೆ ಸಂಬಂಧಿಸಿದಂಥ ತಂತ್ರಜ್ಞಾನಗಳು ಎಲ್ಲವನ್ನ ಒಂದೇ ಮಳಿಗೆಯಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯವರು ಮಾಡೋದರ ಮುಖಾಂತರ ರೈತರಿಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕೃಷಿ ಇಲಾಖೆಯವರು ಸಾವಯವ ಮತ್ತು ಸಿರಿಧಾನ್ಯಗಳ ಬಗ್ಗೆ ಇವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಕಾಪಾಡಿದಂತಹ ಸಿರಿಧಾನ್ಯಗಳು. ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾವು ಎಲ್ಲ ಮರೆತುಕೊಂಡು ಬಿಟ್ಟಿದ್ದೇವೆ. ಆದರೆ ಸಿರಿಧಾನ್ಯಗಳು ಒಳ್ಳೆ ಪೌಷ್ಟಿಕ ಆಹಾರ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಸಿರಿಧಾನ್ಯಗಳು ಕನಿಷ್ಠ ಭೂಮಿಯಲ್ಲಿ, ಅಂದರೆ ಭಾಳ ಫಲವತ್ತಾದ ಭೂಮಿ ಇರಬೇಕು ಅಂತ ಇಲ್ಲ, ನೀರಾವರಿನೂ ಏನೋ ಅಲ್ಪ ಸ್ವಲ್ಪ ಮಳೆ
ಇದ್ರೂ ಕೂಡ ಬೆಳೆಯುವಂಥ ಬೆಳೆ ಸಿರಿಧಾನ್ಯಗಳು. ಮತ್ತು ಸಿರಿಧಾನ್ಯದ್ದು ಒಳ್ಳೆ ಮೇವು ಸಿಗ್ತದೆ, ಫಸ್ಟ್ ಕ್ಲಾಸ್ ಮೇವು ಹಸು ದನ ಸಾಕೋರಿಗೆ. ಮತ್ತು ಸಿರಿಧಾನ್ಯಕ್ಕೆ ಗೊಬ್ಬರ ಔಷಧಿ ಎಲ್ಲ ಕಡಿಮೆ, ಅದರಿಂದ ಖರ್ಚು ಕಡಿಮೆ, ಪ್ರಕೃತಿ ಮೇಲೆ ದುಷ್ಪರಿಣಾಮನೂ ಕಡಿಮೆ. ಒಂದು ಕಾಲದಲ್ಲಿ ಬರೀ ಸಿರಿಧಾನ್ಯ ಬೆಳೀತಾ ಇದ್ದಂಥ ನಾವು ಇವತ್ತು ಸಂಪೂರ್ಣವಾಗಿ ಮರೆತುಕೊಂಡಿರೋ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನು ಮತ್ತೆ ರೈತರಿಗೆ ಪರಿಚಯ ಮಾಡಿಕೊಡುವಂಥದ್ದು, ಮತ್ತು ಆಹಾರದಲ್ಲೂ ಕೂಡ ಸಿರಿಧಾನ್ಯ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂತಹದ್ದನ್ನು ಪ್ರೋತ್ಸಾಹ ಮಾಡುವಂಥ ಪ್ರಯತ್ನವನ್ನು ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ಅಡಿಗೆ ಸ್ಪರ್ಧೆನೂ ಇಟ್ಕೊಂಡು ಸಿರಿಧಾನ್ಯಗಳಿಂದ ಏನೆಲ್ಲ ಮಾಡಬಹುದು ಅಂತೇಳಿ ಪರಿಚಯ ಮಾಡಿಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಾರೆ ರೈತರಿಗೆ, ಗ್ರಾಹಕರಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಇಲ್ಲಿ ಒಂದು ಸೂರಿನ ಅಡಿ ತಗೊಂಡು ಬಂದು, ಜೊತೆಗೆ ಯಂತ್ರೋಪಕರಣಗಳು, ಇವತ್ತು ಎಲ್ಲೋದ್ರೂ ಕೂಡ ಲೇಬರ್ ಪ್ರಾಬ್ಲಮ್, ಅಂಥ ಕಡೆ ಯಂತ್ರೋಪಕರಣಗಳನ್ನು ಬಳಕೆ ಮಾಡೋದ್ರಿಂದ ಕೃಷಿ ಸ್ವಲ್ಪ ಲಾಭದಾಯಕ ಮಾಡಿಕೊಳ್ಬಹುದು. ಅದನ್ನು ಕೂಡ ರೈತರಿಗೆ ಮನವರಿಕೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಉದ್ದೇಶಗಳ ಸಮ್ಮಿಲನವಾಗಿ ಈ ಒಂದು ಆಲೂಗಡ್ಡೆ ಮೇಳ, ಸಾವಯವ ಸಿರಿಧಾನ್ಯ ಮೇಳ ಎಲ್ಲವನ್ನೂ ಸೇರಿಸಿ ಇಲ್ಲಿ ಮಾಡ್ತಾ ಇರೋದು. ಜನಗಳಿಗೆ ಉಪಯೋಗ ಆಗಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಲೂ ಕೂಡ ಆಶಿಸಿ ಬಂದಂಥ ಜನ ಇದರ ಸಂಪೂರ್ಣ ಅನುಕೂಲ ಸಿಗುವಂಥದ್ದು ಆಗಲಿ ಅಂತ ತಮಗೆಲ್ಲರಿಗೂ ಶುಭ ಕೋರ್ತೇನೆ. ನಮಸ್ಕಾರ. ಸಿರಿಧಾನ್ಯಗಳನ್ನು ಕಡಿಮೆ ಫಲವತ್ತತೆಯಲ್ಲಿಯೂ ಬೆಳೆಯಬಹುದಾಗಿದ್ದು, ಈ ಕಾರ್ಯಕ್ರಮ ಎಲ್ಲ ಕೃಷಿಕರಿಗೂ ಉಪಯುಕ್ತವಾಗಲಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಆಲೂಗಡ್ಡೆ ಬೆಳೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ ಪ್ರಗತಿಪರ ಕೃಷಿಕರಿಗೆ ಸನ್ಮಾನ ಮಾಡಲಾಯಿತು. ಉದ್ಘಾಟನಾ ಸಮಾರಂಭದ ತರುವಾಯ ಸರಳಾ ಖಾದರ್ ರವರು ಸಿರಿಧಾನ್ಯಗಳ ಕುರಿತು ಮಾತನಾಡಿದರು. ಸಿರಿಧಾನ್ಯಗಳು ವಿಶಿಷ್ಟ ಔಷಧೀಯ ಗುಣವನ್ನು ಹೊಂದಿದ್ದು, ಸಿರಿಧಾನ್ಯಗಳ ಸಾಗುವಳಿಗೆ ಅತ್ಯಂತ ಕಡಿಮೆ ನೀರು ಸಾಕು ಎಂದು ಅವರು ಹೇಳಿದರು. ನಾವು ಏನು ತಿಂತೀವಿ, ನಾವು ಏನು ಬೆಳೆಸ್ತೀವಿ, ನಾವು ಯಾರಿಗಾಗಿ ಇದನ್ನು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಕೈಯಲ್ಲಿದೆ, ಕಂಪನಿಗಳ ಕೈಯಲ್ಲಿ ಅಲ್ಲ ಅಂತ ನಾವು ಸಾರಿ ಸಾರಿ ಹೇಳೋಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸಿರಿಧಾನ್ಯಗಳು ಪ್ರಮುಖವಾಗಿ ಎದ್ದು ನಿಂತ್ಕೊಳ್ಳುತ್ತವೆ. ಯಾಕಂದರೆ ಈ ಸಿರಿಧಾನ್ಯಗಳಿಗೆ ಯಾವುದೇ ಹಂಗೂ ಇಲ್ಲ, ಯಾರ ಮೇಲೂ ನೀವು ಆಧಾರ ಪಡೋವಂಥ ಅವಶ್ಯಕತೆ ಇಲ್ಲ. ಕೇವಲ 4-5 ಮಳೆಗಳು ಬಂದರೆ ಸಾಕು, ನಿಮ್ಮ ಭೂಮಿಗಳಲ್ಲಿ ನೀವು ಆರಾಮಾಗಿ ಸಿರಿಧಾನ್ಯಗಳನ್ನು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ. ವರ್ಷದಲ್ಲಿ ಒಂದಲ್ಲ 2-3 ಬೆಳೆ ಕೂಡ ತೆಗೆಯುವಂಥವರು ತುಂಬ ಜನ ಇದ್ದಾರೆ. 5 ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನವಣೆ, ಆರ್ಕ, ಸಾಮೆ, ಊದಲು, ಕೊರಲೆ. ಒಂದೊಂದು ಹೆಸರು ಕೂಡ ಎಷ್ಟು ಅಂದ ಚಂದವಾಗಿದೆ ಅಂತ ನೀವು ನೋಡ್ಬೋದು. ನವಣೆ ಯೆಲ್ಲೋ ಕಲರಲ್ಲಿ ಇರುತ್ತೆ. ಇದು ನಿಮಗೆ 8% ನಾರಿನಂಶ ಇರುವಂಥ ಧಾನ್ಯ, ನರನಾಡಿಗಳನ್ನು ಶುದ್ಧಪಡಿಸುವಂಥ ಒಂದು ಧಾನ್ಯ. ಅಂದರೆ ಫಿಟ್ಸ್ ಕಾಯಿಲೆ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ಸಯಾಟಿಕಾ ಪ್ರಾಬ್ಲಮ್ ಇರ್ಬೋದು, ಅಥವಾ ನರಗಳ ದೌರ್ಬಲ್ಯ ಇರೋಂಥವ್ರಿಗೆ ತುಂಬ ಉಪಯೋಗ ಬರುವಂಥ ಧಾನ್ಯ ಯಾವುದು? ನವಣೆ ಅನ್ನೋವಂಥ ಧಾನ್ಯ. ಹಾಗೆ ಆರ್ಕ ಅನ್ನುವಂಥ ಧಾನ್ಯ, ಹೆಸರೇ ಆರ್ಕ ಅಂದರೆ ಸೂರ್ಯನ ಹೆಸರು. ಸೊ ಆರ್ಕ ಅನ್ನೋ ಧಾನ್ಯ ನಿಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ರಕ್ತದಲ್ಲಿರೋಂಥ ಕಲ್ಮಶಗಳನ್ನ ತೆಗೆದುಹಾಕುವಂಥ ಶಕ್ತಿ ಈ ಧಾನ್ಯಕ್ಕೆ ಇದೆ. ಅಂದರೆ BP ಕಾಯಿಲೆ ಇರ್ಬೋದು, ಕೊಲೆಸ್ಟ್ರಾಲ್ ಕಾಯಿಲೆ ಇರ್ಬೋದು, ಕೊಬ್ಬಿನಂಶ ದೇಹದಲ್ಲಿ ಹೆಚ್ಚು ಡೆಪಾಸಿಟ್ ಆಗಿರೋದಿರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು, ಕಿಡ್ನಿ ಸಮಸ್ಯೆಗಳು, ಈ ಕಾಯಿಲೆಗಳನ್ನು ದೂರಪಡಿಸಲು ಆರ್ಕ ಅನ್ನುವ ಧಾನ್ಯ ತುಂಬ ಸಹಾಯ ಮಾಡುತ್ತೆ. ಹಾಗೆ ಸಾಮೆ ಅಕ್ಕಿ 9% ನಾರಿನಂಶ ಇದ್ದು ಇದು ಬಿಳಿ ಬಣ್ಣದಲ್ಲಿ ಇರುತ್ತೆ. ಸಾಮೆ ಅಕ್ಕಿ ನಿಮಗೆ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಥೈರಾಯ್ಡ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಜನನಾಂಗಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ
ತುಂಬ ಉಪಯೋಗ ಬರುವಂಥ ಧಾನ್ಯ. ಊದಲಕ್ಕಿಯಲ್ಲಿ 10% ನಾರಿನಂಶ ಇದ್ದು, ಊದಲಕ್ಕಿ ನಮ್ಮ ಯಕೃತು ಅಂದರೆ ಲಿವರ್ನ ಶುದ್ಧೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 5ನೇದು ಯಾವುದಪ್ಪ? ಕೊರ್ಲೆ ಅಕ್ಕಿ, ಗ್ರೀನ್ ಕಲರಲ್ಲಿ ಕಾಣುತ್ತೆ. ಇದರಲ್ಲಿ 12.5% ನಾರಿನಂಶ ಇದ್ದು ನಮ್ಮ ನರಗಳು ಮತ್ತು ಚರ್ಮ ಸಮಸ್ಯೆ ರೋಗಗಳಿಗೆ ನಮಗೆ ಇದು ಸಹಾಯ ಮಾಡುತ್ತೆ. ಸೊ ಅದ್ಭುತ ನೋಡಿ, ಒಂದೊಂದು ಸಿರಿಧಾನ್ಯದಲ್ಲೂ ಒಂದೊಂದು ಅಂಗನ ಶುದ್ಧ ಮಾಡುವಂಥ ಶಕ್ತಿ ಇದೆ. ಅಂದರೆ ನಾವು ಈ 5 ಧಾನ್ಯಗಳನ್ನು ಬದಲಾವಣೆ ಮಾಡ್ತಾ ಬಳಸಿದಾಗ ಎಲ್ಲ ರೀತಿಯಾದ ಕಾಯಿಲೆಗಳಿಂದ ದೂರ ಆಗ್ತಾ ಹೋಗ್ಬೋದು. ಈಗಿನ ದಿನಗಳಲ್ಲಂತೂ ಮತ್ತೆ ಹೋಗಬೇಕಾದಂಥ ಜಾಗ ಯಾವುದಾಗಿದೆ? ಹಾಸ್ಪಿಟಲ್ ಮತ್ತು ಕ್ಲಿನಿಕ್. ವಿಶ್ವ ಆರೋಗ್ಯ ಸಂಸ್ಥೆ ಏನಂತ ಹೇಳ್ತಾ ಇದೆ? ಇಂದಿನ ದಿನದಲ್ಲಿ 25% ಜನ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. 40% ಜನ BP ಸಮಸ್ಯೆ ಇದೆ. 40% ಜನ ಒಬೇಸಿಟಿ ಅಂದರೆ ಸ್ಥೂಲಕಾಯದಿಂದ ಕಷ್ಟಪಡ್ತಾ ಇದ್ದಾರೆ. ಹಾಗೆ 35% ಹೆಂಗಸರಿಗೆ PCOD ಸಮಸ್ಯೆ ಇದೆ. 35% ಅಷ್ಟು ಜನಕ್ಕೆ ಥೈರಾಯ್ಡ್ ಕಾಯಿಲೆ ಇದೆ. ಹೀಗೆ ಹೇಳ್ತಾ ಹೋದರೆ ಕಾಯಿಲೆಗಳ ಲಿಸ್ಟ್ ಅಂತೂ ಇನ್ನೂ ಉದ್ದಕ್ಕೆ ನಾನು ಹೇಳ್ತಾನೇ ಹೋಗ್ಬೋದು. ಆಶ್ಚರ್ಯದ ವಿಷಯ ಏನಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ, ಇನ್ನು 15 ವರ್ಷದೊಳಗಡೆ ನಾನೀಗ ಏನೇನು ಸಂಖ್ಯೆಗಳನ್ನ ಹೇಳಿದ್ನೋ ಇವೆಲ್ಲ ಇಂಟು 2 ಆಗುತ್ತೆ. ಅಂದರೆ ಇನ್ನೂ ಡಬಲ್ ಅಷ್ಟು ಜನ ರೋಗಿಗಳಾಗಿರ್ತಾರೆ. ಪ್ರತಿನಿತ್ಯ ಟ್ಯಾಬ್ಲೆಟ್ನ ತಗೊಂಡು ಜೀವನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ರೋಗಗಳಿಂದ ದೂರ ಆಗ್ಬೋದು, ಯಾವ ರೀತಿ ನಮ್ಮ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ, ಹಾಸ್ಪಿಟಲ್ಗೆ ಸುರಿಬೇಕಾಗಿಲ್ಲ ಅಂತ ನಾವು ಯೋಚಿಸಿದ್ರೆ, ಹೊಸ ಟ್ರೆಂಡ್ ಏನಲ್ಲ ಸಿರಿಧಾನ್ಯಗಳು. ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ 4 ಮಳೆ ಬಂದರೆ ಆರಾಮಾಗಿ ಬೆಳ್ಕೊಂಡು ತಿಂತಾ ಇದ್ದಂಥ ದಿನನಿತ್ಯ ಆಹಾರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನ ಮನೆಗಳಿಗೆ ತಗೊಂಡು ಬನ್ನಿ, ಅದನ್ನು ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಮ್ಮ ದೇಶದ ರೈತರಿಗೆ ಸಹಾಯ ಮಾಡಿ. ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಈ ಭೂಮಿ ತಾಯಿಯನ್ನು ಕಾಪಾಡೋದು ಒಂದು ನಮ್ಮ ಕರ್ತವ್ಯವಾಗಿದೆ. ನೀರನ್ನು ನಾವು ಈ ನಡುವೆ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಅಂದರೆ, 1 kg ಭತ್ತ ಬೆಳೆಯೋಕ್ಕೆ, 1 kg ಕಬ್ಬು ಬೆಳೆಯೋಕ್ಕೆ, 1 kg ಗೋಧಿ ಬೆಳೆಯೋಕ್ಕೆ 25,000 ಲೀಟರ್ ನೀರು ಅವಶ್ಯಕತೆ ಇರುತ್ತೆ. ಆದರೆ ನಾವು ಸಿರಿಧಾನ್ಯಗಳನ್ನ ಬಳಸಿದ್ರೆ ಕೇವಲ 300 ಲೀಟರ್ ನೀರಲ್ಲಿ 1 kg ಸಿರಿಧಾನ್ಯವನ್ನು ಬೆಳೆಸ್ಬೋದು. ಸೊ ನಮ್ಮ ಆರೋಗ್ಯಕ್ಕೆ ಮಾತ್ರವೇ ಅಲ್ಲ, ಪರ್ಯಾವರಣೆಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕೂಡ ನಮ್ಮ ಸಿರಿಧಾನ್ಯಗಳು ಎದ್ದು ನಿಂತಿವೆ. ಅದನ್ನು ನಾವೆಲ್ಲರೂ ಬಳಸೋಣ, ಅದನ್ನು ಬೆಳೆಸೋಣ. ಮುಂದಿನ ಪೀಳಿಗೆಗಳಿಗೆ ನಾವು ಕೊಡ್ಬೋದಾದಂಥ ಕೊಡುಗೆ ಅಂದರೆ, ಇಷ್ಟು ವರ್ಷಗಳಿಂದ ನಾವು ಬಳಸ್ತಾ ಇದ್ದಂಥ ಸಿರಿಧಾನ್ಯಗಳು ಕಳೆದ 50-60 ವರ್ಷಗಳಲ್ಲಿ ಮರೆತು ಹೋದಂಥ ಸಿರಿಧಾನ್ಯಗಳನ್ನ ವಾಪಸ್ ನಮ್ಮ ತಟ್ಟೆಗಳಿಗೆ ತಂದು ಆರೋಗ್ಯವನ್ನು ಮತ್ತೆ ವೃದ್ಧಿ ಮಾಡಿಕೊಳ್ಳೋಣ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್. ಥ್ಯಾಂಕ್ ಯು. ಬಳಿಕ ಆಲೂಗಡ್ಡೆ ಬೆಳೆಯ ಹಾಗೂ ಬೀಜದ ಗೆಡ್ಡೆಗಳ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳದ ಅಂಗವಾಗಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಹೀಗೆ ಒಂದಿಡೀ ದಿವಸ ನಡೆದ ಆಲೂಗಡ್ಡೆ ಮೇಳದಲ್ಲಿ ಜಿಲ್ಲೆಯ ಎಲ್ಲಾ ಭಾಗದ ಕೃಷಿಕರು ಭಾಗವಹಿಸಿ ಅನುಕೂಲ ಮಾಡಿಕೊಂಡರು. ಇದುವರೆಗೂ ಹಾಸನದ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಆಲೂಗಡ್ಡೆ ಹಾಗೂ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್.